ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಎಲ್ಲ ಕಡೆ ಬಿಗ್ ಬಾಸ್ 12ರ ಫೀವರ್ ಜೋರಾಗೇ ಇದೆ. ಗಿಲ್ಲಿ ಗೆದ್ದಿದ್ದಾಯ್ತು. ಅಭಿಮಾನಿಗಳ ಆಸೆ ಪಟ್ಟಂತೆ ರಕ್ಷಿತಾ ಅವರು ರನ್ನರ್ ಅಪ್ ಆಗಿದ್ದಾರೆ. ನಮ್ ಜೊತೆ ಇದ್ದಾರೆ. ರಕ್ಷಿತಾ ಅವ್ರು ಮಾತಾಡ್ಸೋಣ. ಹೆಲೋ, ವೆಲ್ಕಮ್. ಹಾಯ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಹೇಗ ಅನಿಸ್ತಾ ಇದೆ ಹೊರಗಿನ ವಾತಾವರಣ? ತುಂಬಾ ಖುಷಿ ಆಗ್ತಾ ಉಂಟು, ಯಾಕೆಂದ್ರೆ ಇದೇ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಈಗ ಗಿಲ್ಲಿ ಫ್ಯಾನ್ಸ್ ನೋಡಿದ್ರಲ್ಲ ಹೆಂಗ್ ಕ್ರೇಜ್ ಇದೆ ಅಂತ. ಇನ್ಫ್ಯಾಕ್ಟ್ ಅವರಷ್ಟೇ ಸರಿಸಮಾನ ಫ್ಯಾನ್ಸ್ ನಿಮ್ಗೂ ಇದಾರೆ. ಫ್ಯಾನ್ ಬೇಸ್ ನೋಡಿ ಹೆಂಗ್ ಅನಿಸ್ತಾ ಇದೆ? ಫಸ್ಟ್ ರಿಯಾಲಿಟಿ ಶೋ ಯೂಟ್ಯೂಬ್ ನಲ್ಲಿ ಮಿಂಚಿದ್ದಂತ ಮಂಗಳೂರು ಹುಡುಗಿ ಈಗ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ ಫ್ಯಾನ್ಸ್ ಇದಾರೆ. ಹೌದು, ಇದ್ರ ಬಗ್ಗೆ ಹೆಂಗ್ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಾ ಉಂಟು. ಆಕ್ಚುಲಿ ಇದೇ ಫೀಲಿಂಗ್ಸ್ ಆಕ್ಚುಲಿ ನನಗೆ ವರ್ಡ್ಸ್ ಇಂದ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಮನಸ್ಸಿಂದ ತುಂಬಾ ಖುಷಿ ಆಗ್ತಾ ಉಂಟು. ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ಪ್ರೀತಿ ಎಲ್ಲ ಸಿಗ್ತಾ ಉಂಟು. ಓಕೆ, ಜಸ್ಟ್ ಮನೆಯಿಂದ ಹೊಳಗೆ ಇರುವಾಗ ನಮ್ಗೆ ಗೊತ್ತಿರ್ಲಿಲ್ಲ ಹಿಂಗೆ ಒಂದು ಉಂಟಂತ. ಸುದೀಪ್ ಸರ್ ಯಾವಾಗ ಬರುವಾಗ ಹೇಳ್ತಾ ಇದ್ರು ನಮ್ಗೆ, ಬಟ್ ಇವಾಗ ನಾವು ಯಾವಾಗ ಹೊಳಗೆ ಬಂದಿದೀವಿ ಆ ಟೈಮಲ್ಲಿ ನಾವು ಯಾವಾಗ ನೋಡ್ತಾ ಇದ್ದೀವಿ ಅಲ್ವಾ, ಇದೇ ಒಂದು ಬೇರೆನೆ ಫೀಲಿಂಗ್ ಉಂಟು. ಉಂಟು, ನೆನಪುಂಡು. ಬಟ್ ಕಂಟಿನ್ಯೂಸ್ಲಿ ಅಲ್ಲಿಯೇ ನಾವು 3 months ಕನ್ನಡನೇ ಮಾತಾಡಿ ಕೇಳಿ ತುಳು ಮತ್ತೆ ಹಿಂದಿ ಸ್ವಲ್ಪ ನನಗೆ ಮಧ್ಯದಲ್ಲಿ ಫ್ಲೂಯೆಂಟ್ ಅಂದ್ರೆ ಒಂದು ಕಾಲದಲ್ಲಿ ಒಂದು ತುಳು ನಾನು ಮಾತಾಡುವಾಗ ಮಧ್ಯದಲ್ಲಿ ನಾನು ಶ್ವಾಸ ಕೂಡ ತಗೊಳ್ಳಲ್ಲ, ಅಷ್ಟು ಸ್ಪೀಡ್ ಮಾತಾಡ್ತೀನಿ. ಬಟ್ ಇವಾಗ ಹಂಗೆ ಅಲ್ಲ, ಸ್ವಲ್ಪ ಬ್ರೇಕ್ ಆಗಿದೆ. ಬಟ್ ಇಟ್ಸ್ ಓಕೆ, ಸ್ವಲ್ಪ ಟೈಮ್ ನಾನು ಉಡುಪಿಯಲ್ಲಿ ಇದ್ರೆ ಮತ್ತೆ ಅದೇ ಸ್ಪೀಡ್ ಆಗುತ್ತೆ. ಇವಾಗ ಒಂದು ಟೆಸ್ಟ್ ಮಾಡೋಣ. ಬ್ಲಾಗ್ ಇಂದ ಫೇಮಸ್ ಆದವ್ರು ನೀವು, ಆಯ್ತಾ? ಕನ್ನಡದಲ್ಲೂ ಮಾಡ್ತಾ ಇದ್ರಿ, ತುಳುಲು ಮಾತಾಡ್ತಾ ಇದ್ರಿ. ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ಕ್ವಿಕ್ ಆಗಿ 30 seconds ಅಲ್ಲಿ ಒಂದು ಬ್ಲಾಗ್. ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಇಂದ ಶುರುವಾಗ್ಲಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿ ಮುದ್ದಾಗಿದ್ದೀವಿ. ಎಕ್ಸ್ಪೀರಿಯನ್ಸ್ ಎಂತ ಅಂತ ಹೇಳಬೇಕು. ಎಕ್ಸ್ಪೀರಿಯನ್ಸ್ ಇವಾಗ 1 ನಿಮಿಷದಲ್ಲಿ ಇವತ್ತು 30 seconds ಎಂತ ಆ 100 ಎಷ್ಟು ದಿವಸ 100 and ಚಿಲ್ಲರಿ ದಿವಸ ನಾವು ಇದ್ದೀವಿ ಅಲ್ಲಿ. ಒಂದು ದಿವಸ ಅಂದ್ರೆ ಅಲ್ಲಿ 1 ವರ್ಷ ಹಾಗೇನೆ. ಓಕೆ, ಸೊ ಅದೇ ನನಗೆ ಒಂದು 30 minutes ಅಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅದೇ ಒಂದು ಎಕ್ಸ್ಪೀರಿಯನ್ಸ್ ಉಂಟು. ಅಪ್ ಡೌನ್ಸ್ ಎಲ್ಲ ಉಂಟು. ಅಲು, ಸಿಟ್ಟು, ಕೋಪ, ನಗು, ಖುಷಿದು ದಿವಸ, ಹಬ್ಬ, ಗಲಾಟೆ, ಅದು ಎಲ್ಲ ಫುಲ್ ಮಿಕ್ಸ್ ಆಗಿ ಅದೇ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನನಗೆ ಆಗಲ್ಲ. ಬಟ್ ಒಂದು ಒಳ್ಳೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಅಂದರೆ ಲೈಫಲ್ಲಿ ಒಂದು ಇವತ್ತೇ ನಾನು ಒಂದು ಫಾರ್ ಎಕ್ಸಾಂಪಲ್ ಇವತ್ತೇ 30 ವರ್ಷ ನನಗೆ ಆಗುತ್ತಲ್ವಾ ಒಂದು ಟೈಮಲ್ಲಿ. ಆ 30 ವರ್ಷ ನನಗೆ ಇವತ್ತೇ 3 ತಿಂಗಳಲ್ಲಿಯೇ 30 ವರ್ಷ ಆಯಿತು. ಹಾಗೆ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ತು. ಹಾಗೆ ಸೊ ಫಸ್ಟ್ ಬಂದಾಗ ಯಾರನ್ನ ಮೀಟ್ ಮಾಡಿದ್ದು? ಹೊರಗಡೆ ಬರ್ತಿದ್ದಂಗೆ ಬಂದು ನಾನು ರಘುವನ್ನಗೆ ಮೀಟ್ ಮಾಡಿದ್ದೀನಿ. ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್? ಫ್ಯಾಮಿಲಿ ಮೆಂಬರ್ ನನ್ನ ಜೊತೆಗೇನೆ ಇದ್ದಾರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಏನ್ ತಿಂದ್ರಿ? ಮೀನ್ಸಾರಾ? ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಾಗ, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀನಲ್ವಾ, ಅಲ್ಲಿಂದ ನಾನು ಒಂದು ಎಂತ ತಿನ್ಲಿಲ್ಲ ನಾನು. ಸುದೀಪ್ ನಮ್ಮ ಅದೇ ಆಗ ನಂತರ ನಮ್ಗೆ ಒಂದು ಗೆಟ್ ಟುಗೆದರ್ ಇತ್ತು, ಅಲ್ಲಿ ಕೂಡ ನಾನು ಎಂತ ತಿನ್ಲಿಲ್ಲ. ಯಾಕೆಂದ್ರೆ ಆ ಖುಷಿಯಲ್ಲಿ ರನ್ನರ್ ಅಪ್ ಅದೇ ಖುಷಿಯಲ್ಲಿ ವಿನ್ನಿಂಗ್ ಖುಷಿಯಲ್ಲಿ ನನಗೆ ತಿನ್ಲಿಕ್ಕೆ ಸ್ವಲ್ಪ ಕೂಡ ಮನಸ್ಸಿರ್ಲಿಲ್ಲ. ಸೊ ಆ ಖುಷಿಯಲ್ಲಿ ನನ್ನ ಹೊಟ್ಟೆ ತುಂಬಿದ್ದೆ. ಓಕೆ, ಟುಡೇ ಕೂಡ ಅಷ್ಟೇ, ಬೆಳಿಗ್ಗೆ ಎತ್ತೇಲಿ ಬಂದಿದ್ದೀನಿ. ಇವತ್ತೇ ಜಸ್ಟ್ ಒಂದು ಚಕ್ಕುಲಿ ತಿಂದಿದ್ದೀನಿ ಅಷ್ಟೇ, ಎಂತ ತಿನ್ಲಿಲ್ಲ. ಯಾಕಂದ್ರೆ ಈ ಫೀಲಿಂಗ್ ಉಂಟಲ್ವಾ, ನಮ್ಗೆ ಇವತ್ತೇ ಊಟ ಬೇಡ, ಖುಷಿಯಲ್ಲಿಯೇ ನಮ್ಮ ಹೊಟ್ಟೆ ಫುಲ್ ಜನರ ಪ್ರೀತಿ ಇದೆಯಲ್ಲ, ಜನರಿನ ಪ್ರೀತಿಯಿಂದಾನೇ ಹೊಟ್ಟೆ ತುಂಬಿದೆ. ಈಗ ಫಸ್ಟ್ ಡೇ ಬರ್ತೀರಾ, ಒಂದ್ ಜೋಶಲ್ಲಿ ಬರ್ತೀರಾ. ಹೌದು, ಬರ್ತಿದ್ದಂಗೆ ಮನೆಯಿಂದ ವಾಪಸ್ ಕಳಿಸ್ಬಿಡ್ತಾರೆ. ಆ ಟೈಮ್ನಲ್ಲಿ ಬಹುಶಃ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೋ ಇಲ್ವೋ, ಸುದೀಪ್ ಸರ್ ಕೈಯಲ್ಲಿ ಒಂದ್ ಕೈ ನಿಮ್ದಾಗಿರುತ್ತೆ ಅಂತ ಹೇಳಿ. ಸೊ ಆ ಕ್ಷಣ ಅಲ್ಲಿ ನಿಂತಾಗ ಹೇಗೆ ಅನಿಸ್ತಾ ಇತ್ತು? ಒಂದ್ ಕೈಯಲ್ಲಿ ಗಿಲ್ಲಿ ಕೈ ಇತ್ತು ಸುದೀಪ್ ಸರ್ ಕೈಯಲ್ಲಿ, ಮತ್ತೊಂದ್ ಕೈಯಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಾನು ಮನಸ್ಸಿಂದ ಯಾರಿಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇರ್ಬೇಕು ಅಂತ, ಕೈ ಇಡ್ಬೇಕು ಅಂತ ನಾವಿದ್ರು, ನನ್ನ ಮನಸ್ಸಲ್ಲಿ ಇದ್ರು, ರಘುವನ್ನಾಗ್ಲಿ ಯಾರು ಕೂಡ ನಾವಾಗ್ಲಿ ಇರ್ತೀವಿ ಅಂತ ಇದ್ರೆ ನನಗೆ ಖುಷಿ. ನನಗೆ ತುಂಬಾ ಖುಷಿ ಆಯ್ತು, ತುಂಬಾ. ನಾನು ಕಾನ್ಫಿಡೆನ್ಸ್ ಕೂಡ ಇತ್ತು ನನಗೆ. ನಮ್ಮ ವಂಶದ ಕುಡಿಸವ್ರೆ ಯಾರು ಒಂದು ಅಂದ್ರೆ ನಮ್ಮ ಕುಟುಂಬ ಉಂಟಲ್ವಾ, ಅವರೇ ಇರ್ತಾರೆ, ಫ್ಯಾಮಿಲಿ ಬ್ರೇಕ್ ಆಗಲ್ಲ ಅಂತ. ಸೊ ಇಟ್ ವಾಸ್ ದೇರ್. ಸೊ ಆ ಟೈಮ್ನಲ್ಲಿ ನಿಮಗೆ ಗೊತ್ತಾಗಿತ್ತಾ? ಅಂದ್ರೆ ನೀವು ಫಸ್ಟ್ ಡೇ ಬರ್ತೀರಾ ಹೊರಗೆ, ವಾಪಸ್ ನೀವು ಹೋದ ತಕ್ಷಣ ನಿಮ್ ಕ್ರೇಜ್ ಎಷ್ಟಿದೆ ಅಂತ ಏನಾದ್ರು ನಿಮ್ಗೆ? ನನಗೆ 1% ಕೂಡ ಐಡಿಯಾ ಇಲ್ಲ. ನಾನು ಜಸ್ಟ್ ನನ್ನ ಆಟ ಆಡ್ತಾ ಹೋಗಿದ್ದೀನಿ ಅಷ್ಟೇ.
ಬಿಗ್ ಬಾಸ್ ಮನೆಯಲ್ಲಿ ಕೂಡ ಹೋಗುವಾಗ ನನಗೆ ಇದೆ ಕಾಂಪಿಟೇಷನಾ, ಇದೆ ಗೇಮಾ, ಅದೇ ನನ್ನ ತಲೆಯಲ್ಲಿಯೇ ಇಲ್ಲ. ನನಗೆ ಒಂದು ಮನೆ ಉಂಟು, ನನ್ನ ಮನೆಯಲ್ಲಿ ಜನರು ಇದ್ದಾರೆ, ಜನರಂದ್ರೆ ನನ್ನ ಮನೆಯವರು ಇದ್ದಾರೆ. ಓಕೆ, ಎಲ್ಲ ಬೇರೆ ಬೇರೆ ಸಂಬಂಧ, ಅಮ್ಮ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ತಮ್ಮ ಎಲ್ಲ ಸಿಕ್ಕಿದ್ರು ನನಗೆ. ನಾನು ಜೀವಿಸ್ತಾ ಇದ್ದೀನಿ ನನ್ನ ಮನೆಯವ್ರ ಜೊತೆ ಅಷ್ಟೇ. ಮತ್ತೆ ನನ್ನ ತಲೆಯಲ್ಲಿ ಕಾಂಪಿಟೇಷನ್ ದಿಸ್ ದಟ್ ದಿಸ್ ಗೋ ವಿತ್ ದಿ ಫ್ಲೋ. ನಾನು ಜಸ್ಟ್ ಎಂಜಾಯ್ ಮಾಡಿದ್ದೀನಿ. ನಾನು ಎಂತ ಹೇಳ್ತಾ ಇದ್ದೀನಿ, ಓಕೆ ನಾನು ಸಿಟ್ಟು ಮಾಡಿದ್ದೀನಿ, ಬೇಜಾರು ಮಾಡಿದ್ದೀನಿ, ಕೋಪ ಮಾಡಿ, ಬಟ್ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಗೇಮ್ ಆಗಿ ನಾನು ಥಿಂಕೇ ಮಾಡಲಿಲ್ಲ. ಇವಾಗ ಒಂದು ರಿಯಲೈಸ್ ಆಗಿದೆ ಅಲ್ವಾ, ನಾನು ಫಸ್ಟ್ ರನ್ನರ್ ಅಪ್ ಬಿಗ್ ಬಾಸ್ ಸೀಸನ್ 12 ಅಂತ. ಈಗ ವಿನ್ನಿಂಗ್ ಸ್ಪೀಚ್ ಕೊಡಿ ಅಂತ ಸುದೀಪ್ ಅವರು ಒಂದು ಜೋಶಲ್ಲಿ ಕೇಳ್ತಾರೆ, ಬಟ್ ಆ ಕ್ಷಣದಲ್ಲಿ ಬಹುಶಃ ಯಾರಾದ್ರೂ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಬೇಕಾಗುತ್ತೆ ನಮ್ಗೆ ಅರ್ಗಿಸ್ಕೊಳ್ಳೋಕೆ, ಎಸ್ ನಾನ್ ವಿನ್ನರ್ ಅಥವಾ ನಾನ್ ರನ್ನರ್ ಅಪ್ ಅಂತ. ಒಂದು ವಿನ್ನಿಂಗ್ ಸ್ಪೀಚ್ ಕೊಡಿ ನೋಡೋಣ. ಈಗ ವಿನ್ನಿಂಗ್ ಸ್ಪೀಚ್ ಎಂತ ಕೊಡ್ಲಿಕ್ಕೆ ಇಲ್ಲ. ಅಂದ್ರೆ ವಿನ್ನಿಂಗ್ ಸ್ಪೀಚ್ ಎಂತ ಖುಷಿ ಆಯ್ತು ನನಗೆ. ವಿನ್ನಿಂಗ್ ಅಂದ್ರೆ ಮುಂಚೆಯಿಂದ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ನನಗೆ ಕಾನ್ಫಿಡೆನ್ಸ್ ಉಂಟು. ನನ್ನ ಮೇಲೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಮತ್ತೆ ನನಗೆ ಜನರಿನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಎಲ್ಲೋ ನನಗೆ ಅವರು ಬಿಟ್ಕೊಡಲ್ಲ ಅಂತ ಇತ್ತು. ಅದೇ ಒಂದು ಹೊಲಗೆ ಕನೆಕ್ಷನ್ ಜನರ ಜೊತೆಗೆ. ನಾನು ಇಲ್ಲಿ ಮನೆಯಲ್ಲಿ ಇದ್ದೀವಿ, ಆದ್ರೂ ಕೂಡ ನನಗೆ ಗೊತ್ತಿತ್ತು. ಒಂದ್ಸತಿ ಹಂಗ್ ಮಾಡಿ ಸುದೀಪ್ ಸರ್ ಮಾಡಿದಿಲ್ಲ, ಅದೆಷ್ಟು ಟ್ರೋಲ್ ಆಗಿದೆ ಗೊತ್ತಾ? ಹೌದು, ಅದೇ ಜಸ್ಟ್ ಅವರಿಗೆ ನೋಡಿ ಹಂಗೆ ಬರುತ್ತೆ, ಸುಮ್ನೆ ಬರಲ್ಲ. ಫೋಟೋ ತರಿಸ್ಲಾ ಸುದೀಪ್ ಸರ್ದು ಇವಾಗ? ಬೇಡ. ಓಕೆ, ಟ್ರೋಲ್ಸ್ ಎಲ್ಲ ನೋಡಿದ್ರ ಹೊರಗಡೆ ಬರ್ತಾ ಇದ್ದಂಗೆ? ಇಲ್ಲ, ನಾನು ರಾತ್ರಿ ಬಂದಿದ್ದೀವಿ ಸ್ವಲ್ಪ ಟೈಮ್. ನಾನು ಇವತ್ತೆ ಫೋನ್ ಕೂಡ ಹೆಂಗ ಯೂಸ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಅಂದ್ರೆ ನಾವು ಇವತ್ತೆ ಮರ್ತೋಗಿದ್ದೀವಿ ಹೇಗ ಸ್ಕ್ರೋಲ್ ಮಾಡೋದು, ಒಂಥರ ವಿಚಿತ್ರ ಆಗ್ತಾ ಉಂಟು. ಇವತ್ತೆ ನಾನು ನನ್ನ ಕೈಯಲ್ಲಿ ಕೂಡ ಇಟ್ಲಿಕ್ಕೆ ಬೇಡ, ನನಗೆ ಹಿಂಗೇನೆ ಮಾತಾಡೋಣ, ನಾವು ಫೋನ್ ಬೇಡ ಅಂತ ಅನ್ಕೊಳ್ತೀನಿ. ಎಂತ ಇವಾಗ ಫೋನ್ ಬೇಡ ಅಂತ ಫೀಲ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ 3 ತಿಂಗಳಿಂದ ಫೋನೇ ಇರ್ಲಿಲ್ಲ ಅಲ್ವಾ ಕೈಯಲ್ಲಿ. ಸೊ ಐ ಆಮ್ ಎಂಜಾಯಿಂಗ್ ದಿಸ್. ನಾವು ಸ್ವಲ್ಪ ದಿವಸ ನಾನು ಫೋನಿಗೆ ಆಚೆ ಇಟ್ಟು ಹಿಂಗೇನೆ ಎಂಜಾಯ್ ಮಾಡ್ತೀನಿ. ಫೈನ್. ಈಗ ಸುದೀಪ್ ಸರ್ ಫೇವ್ರೆಟ್ ಕಂಟೆಸ್ಟೆಂಟ್ ನಿಮ್ಗೆ ಗೊತ್ತಾ? ಗೊತ್ತುಂಟು. ಅದೆಷ್ಟು ಖುಷಿ ಆಗುತ್ತೆ. ಗೊತ್ತು, ನಮ್ಗೆ ಗೊತ್ತಾಗುತ್ತೆ. ನಾವು ಮೀಡಿಯಾದಲ್ಲಿ ಇರೋರು ಅದನ್ನ ತಿಳ್ಕೊಬೇಕಲ್ಲ. ನಾನು ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ನನಗೆ ಗೊತ್ತಾಯ್ತು. ಹೇಗೆ? ಅದೆಷ್ಟು ಖುಷಿ ಆಗುತ್ತೆ? ಒಬ್ವಿಯಸ್ಲಿ ತುಂಬಾ ಖುಷಿ ಆಗುತ್ತೆ ಅಲ್ವಾ, ತುಂಬಾ ಖುಷಿ ಆಯ್ತು. ಮನೆಗ್ ಬನ್ನಿ, ಯಾವಾಗ ಬೇಕಾದ್ರೂ ಬನ್ನಿ ಅಂದ್ರು. ಯಾವಾಗ ಬೇಕಾದ್ರೂ ಬನ್ನಿ ಹೇಳಿದ್ರು. ಮತ್ತೆ ನಿನ್ನೆ ಆಕ್ಚುಲಿ ಅವರ ಮನೆಗೆ ಹೋಗಿದೀವಿ ಅಲ್ವಾ, ಅಲ್ಲಿ ಕೂಡ ತುಂಬಾ ಖುಷಿ ಆಯ್ತು. ಓಕೆ, ಈಗ ನಿಮ್ದು ಗಿಲ್ಲಿ ಫ್ರೆಂಡ್ಶಿಪ್ ಹೇಳಿ. ನನ್ನ ಒಂದ್ ಮನೆ ಅಂತ ಹೋದಾಗ ಎಲ್ರೂ ಹೊಸಬ್ರೆ ಆಯ್ತಾ, ಬಂದಿರೋದು ಪ್ರತಿಯೊಬ್ರು ಆಟ ಆಡಕ್ಕೆ ಅಂತಾನೆ, ಒಂದು ಕಾಂಪಿಟೇಷನ್ ಅಂತ ಇರುತ್ತೆ. ನೀವಂದ್ರಿ ನಾನ್ ಮನೆ ತರ ಫೀಲ್ ಮಾಡಿದೆ, ನನ್ನ ರಿಲೇಟಿವ್ಸ್ ಅವರೆಲ್ಲ ಅಂತ ಫೀಲ್ ಮಾಡಿದೆ. ಆದ್ರೂ ಅಲ್ಲಿ ಹೋಗಿರೋದು ಒಂದು ಕಾಂಪಿಟೇಷನ್ಗೆ ಗೆದ್ದು ಬರ್ಬೇಕು ಅಂತಾನೆ ಒಂದು ಆಂಬಿಷನ್ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಅಲ್ಲಿ ಒಂದು ಕಂಫರ್ಟ್ ಝೋನ್ ಅಂತ ಕ್ರಿಯೇಟ್ ಆಗುತ್ತೆ. ಇಂಥವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಮ್ಗೆ ಖುಷಿ ಆಗುತ್ತೆ. ಆ ಬಾಂಡಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಆ ಬಾಂಡಿಂಗ್ ಬಗ್ಗೆ ಎಂತ ಹೇಳ್ತೀರಾ ಅಂದ್ರೆ, ಆ ಬಾಂಡಿಂಗ್ ಎಂತ ಇವ್ರ ಜೊತೆಗೆ ಬಾಂಡಿಂಗ್ ಮಾಡ್ಬೇಕು ಹಂಗೆ ಇರ್ಲಿಲ್ಲ. ಜಸ್ಟ್ ಫ್ಲೋ ಅಲ್ಲಿ ಇಂಟೆನ್ಷನಲಿ ಬರೋದಲ್ಲ, ಇಂಟೆನ್ಷನಲಿ ಬರ್ಲಿಲ್ಲ. ಆ ನಾವು ಜೀವಿಸ್ತಾ ಹೋಗುವಾಗ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಆಟೋಮ್ಯಾಟಿಕ್ಲಿ ನಾವು ಕನೆಕ್ಟ್ ಆಗ್ತೀವಿ. ಅವ್ರು ಹೇಗಂದ್ರೆ ನಾವು ಒಂದು ಟಾಮ್ ಅಂಡ್ ಜೆರಿ ಹಾಗೇನೆ. ಫಾರ್ ಎಕ್ಸಾಂಪಲ್ ಅವರು ಟಾಮ್ ಅಂದ್ರೆ ನಾನು ಜೆರಿ. ಓಕೆ, ಹೇಗ ಕೂಡ ಇರ್ಲಿ, ಅವರು ನನಗೆ ತುಂಬಾ ಹಿಂಸೆ ಕೊಟ್ರೆ ನಾನು ಕೂಡ ಅವರಿಗೆ ಅಷ್ಟೇ ಇದೆ ಮಾಡಿದ್ರೆ ಕೂಡ ಟಾಮ್ ಜೆರಿಗೆ ಹಂಗೆ ಹರ್ಟ್ ಮಾಡಲಿಲ್ಲ. ಜೆರಿ ಕೂಡ ಅಷ್ಟು ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಗಂದ್ರೆ ಅವರು ನನಗೆ ಕಚ್ಚಿ ದಿಂಗಬೋದಿತ್ತು, ಬಟ್ ಅವರು ಹಂಗೆ ಅಲ್ಲ. ನಾನು ಕೂಡ ಮನೇಲಿ ಇರಬೇಕು, ಫ್ರೆಂಡ್ಸ್ ಒಂದು ಪ್ರೀತಿ ಉಂಟು, ಬಟ್ ಜಗಳ ಇದೆ ಎಲ್ಲ ಉಂಟು. ಲೈಕ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಟಾಮ್ ಅಂಡ್ ಜೆರಿ ರಿಲೇಷನ್, ಈ ರಿಲೇಷನ್ಗೆ ನಾನು ಟಾಮ್ ಅಂಡ್ ಜೆರಿ ಹೆಸರು ಕೊಡ್ತೀನಿ, ಗಿಲ್ಲಿ ಮತ್ತೆ ರಕ್ಷಿತಾಗೆ. ಅಂಡ್ ಗಿಲ್ಲಿ ಪರವಾಗಿ ನೀವು ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಇನ್ಫ್ಯಾಕ್ಟ್ ನಿಮ್ಗೆ ತುಂಬಾ ಅಪ್ರಿಸಿಯೇಷನ್ ಹೊರಗಡೆಯಿಂದ ಬರ್ತಾ ಇತ್ತು. ಬಹುಶಃ ನಿಮ್ಗೆ ಅದು ಗೊತ್ತಿರ್ಲಿಕ್ಕಿಲ್ಲ, ಯಾಕಂದ್ರೆ ನೀವು ಮನೆ ಒಳಗೆ ಯಾವಾಗ ಅವರ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಅಂದ್ರೆ ಗಿಲ್ಲಿ ಪರವಾಗಿ ನಿಂತ್ಕೊಂತಿದ್ರಿ, ಅವ್ರಿಗೆ ಸಪೋರ್ಟ್ ಆಗಿದ್ರಿ. ಇನ್ಫ್ಯಾಕ್ಟ್ ನೆನ್ನೆ ಗಿಲ್ಲಿ ಗೆದ್ದಾಗ್ಲೂ ಅವ್ರು ಹೇಳಿದ್ರು ರಕ್ಷಿತಾ ನನಗೆ ಸಪೋರ್ಟ್ ಮಾಡಿದ್ರು ಅಂತ. ಹೌದು. ಓಕೆ, ಈಗ ಅಶ್ವಿನಿ ವರ್ಸಸ್ ರಕ್ಷಿತಾ ಅಂತ ಬಂದಾಗ ಒಂದು ಟೈಮಲ್ಲಿ ಒಂದು ಪೀಕ್ ಲೆವೆಲ್ಗೆ ಹೋಗುತ್ತೆ, ಒಂದು ಗೆಜ್ಜೆ ಸೌಂಡ್ ಇರ್ಬೋದು. ಅದಾದ್ಮೇಲೆ ಒಂದು ಓಟ್ ಅಂತ ಒಂದು ಟಾಸ್ಕ್ ಬಂದಾಗ ಅದ್ ನನಗೆ ಬೇಡ ಅಂತ ನೀವು ಹೇಳಿದ್ದನ್ನ ಅವರು ಅಂದ್ರೆ ಸಿನಿಮಾ ನಾನು ಅಷ್ಟು ಮಾಡಿದೀನಿ, ನನಗೆ ಒಂಥರ ಕಾಲಲ್ಲಿ ತುಳಿತಾಳೆ, ಅದನ್ನ ಬೇರೆ ತರ ಅವ್ರು ತಗೊಂಡಿದ್ದಿರ್ಬೋದು. ಸೊ ಅಂದ್ರೆ ಅದು ಕ್ಲಾಶ್ ಇದೆಯಲ್ಲ, ಅದನ್ನ ಹೇಗೆ ನೀವು ಸ್ವೀಕರಿಸ್ತಾ ಇದ್ರಿ ಮನೇಲಿ, ಹೆಂಗ್ ರಿಸೀವ್ ಮಾಡ್ಕೊಳ್ತಾ ಇದ್ರಿ? ನಾನು ಆಕ್ಚುಲಿ ಹೇಗ ಪರ್ಸನ್ ಅಂದ್ರೆ, ಒಂದು ಸತಿ ಒಂದು ಜಗಳ ಆಗಿದ್ರೆ, ಇದೇ ಆಗಿದ್ರೆ ಆ ಟೈಮಲ್ಲಿ ನನಗೆ ದುಃಖ ಆಗುತ್ತೆ. ಸ್ವಲ್ಪ ಮೇ ಬಿ ನಾನು ಅಲ್ಬೋದು, ಅಲ್ಲಿ ಎಲ್ಲ ತಗೊಳ್ಬಿಡ್ತೀನಿ ಆಚೆ, ಜಸ್ಟ್ ಫಾರ್ 5 minutes ಅಷ್ಟೇ.
ನಾನು ಆಗ ನಂತರ ಅದೇ ನಾನು ಕಂಟಿನ್ಯೂ ಮಾಡಲ್ಲ, ನನ್ನ ಮನಸ್ಸಲ್ಲಿ ಇಡಲಿಲ್ಲ. ಸೊ ಎಲ್ಲೋ ನನಗೆ ಇಫೆಕ್ಟೇ ಆಗಲಿಲ್ಲ, ನನ್ನ ಗೇಮ್ಗೆ ಆಗಲಿ, ನನ್ನ ಜೀವಿಸ್ದ ಒಂದು ದಿನಕ್ಕೆ ಆಗಲಿ ನನಗೆ 1% ಕೂಡ ಇಫೆಕ್ಟ್ ಆಗಲಿಲ್ಲ ಅವರ ಎಂತ ಇದೆ. ಓಕೆ, ಅವರು ಮಾಡಿದ್ರು, ನಾನು ಸ್ವಲ್ಪ ಹರ್ಟ್ ಆಗ್ಬೋದು, ನಾನು ಅಲ್ಲಿದ್ದೀನಿ ಅಷ್ಟೇ, ಅಲ್ಲಿಯೇ ಫಿನಿಶ್ ಆಯಿತು. ಎಲ್ಲೋ ನನಗೆ ಅವರಿಂದ ಎಂತ ಇಫೆಕ್ಟ್ ಆಗಲಿಲ್ಲ. ಸೀಕ್ರೆಟ್ ರೂಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತಲೆಯೆಲ್ಲ ಚಿಟ್ಟಿಡ್ದು ಹೋಗ್ತಾ ಇತ್ತಾ? ಹೌದು, ಯಾಕೆಂದ್ರೆ ಒಂದೇ ಮನೆಯಲ್ಲಿ ಒಂದು 2 ಸೇಮ್ ಕ್ಯಾರೆಕ್ಟರ್ ಇರ್ತಾರೆ. ಓಕೆ, ಅಂಡ್ ಒಬ್ವಿಯಸ್ಲಿ ಕ್ಲಾಶಸ್ ಎಲ್ಲ ಆಗುತ್ತೆ. ಅವರು ಕೂಡ ಹೇಗಂದ್ರೆ ನನ್ನ ಹಾಗೇನೆ ಸೇಮ್ ಅಂಡ್ ಅವರ ರಾಶಿ ಕೂಡ ನನ್ನ ಹಾಗೇನೆ, ಮಿಥುನ ರಾಶಿ ಆದ್ರ ನಕ್ಷತ್ರ. ಓಕೆ, ಸೊ ಅವ್ರು ಹೇಗಂದ್ರೆ ನಾನು ಹೇಳಿದ್ರೆ ಅವ್ರಿಗೆ ಆಗಲ್ಲ, ಅವ್ರು ಹೇಳಿದ್ರೆ ನನಗೆ ಆಗಲ್ಲ, ನನ್ನನೇ ಆಗ್ಬೇಕು, ಅವರಿಗೆ ಅವರನ್ನೇ ಆಗ್ಬೇಕು. ಹಾಗೆ ಒಂದು ಈಗೋ ಕ್ಲಾಶ್ ಏನದು? ಈಗೋ ಕ್ಲಾಶ್ ಅಂತ ಅಲ್ಲ, ನನ್ನ ಮನಸ್ಸಲ್ಲಿ ಇತ್ತು, ನನ್ನ ಯಾರು ಡಿಸರ್ವಿಂಗ್ ಇದ್ದಾರೆ ಅವರಿಗೆ ನಾವು ಒಂದು ಪರ್ಫೆಕ್ಟ್ ಟೀಮ್ ಹಾಗೆ ಮಾಡೋಣ. ಬಟ್ ಅವರು ಹೇಗೆ ಇದ್ದಿದ್ರೆ ಅಂದ್ರೆ ಓಕೆ ನಾವು ಜೆನ್ವಿನ್ ಆಗಿ ಇದೇ ಮಾಡೋಣ, ಅದೇ ಎಲ್ಲ ಇತ್ತು. ಬಟ್ ನಾನು ಅದೇ ವೇ ಅಲ್ಲಿ ಥಿಂಕ್ ಮಾಡಲಿಲ್ಲ. ಯಾಕೆಂದ್ರೆ ನಾನು ಥಿಂಕ್ ಮಾಡಿದ್ದೀನಿ ಯಾರು ಡಿಸರ್ವಿಂಗ್ ಇದ್ದಾರೆ ಅವರಿಗೆ ಸ್ವಲ್ಪ ಸಪೋರ್ಟ್ ನಾವು ಮಾಡೋಣ ಅಂತ. ಯಾಕೆಂದ್ರೆ ಈ ಆಪರ್ಚುನಿಟಿ ನಮಗೆ ಸಿಕ್ಕಿದ್ರೆ, ಹಾಗೆ ಅಂತ ಜೆನ್ವಿನಿಟಿ ಹಾಗೆ ಅಂತ ಪ್ರಾಪರ್ ಮಾಡ್ಲಿಕ್ಕೆ ಇದ್ರೆ ಬಿಗ್ ಬಾಸ್ ಕೂಡ ಮಾಡ್ತಾರೆ. ನಮಗೆ ಯಾಕೆ, ನಮಗೆ ಇವತ್ತು ನಾವು ನಮ್ಮ ಆಟ ಆಡೋಣ ಅಲ್ವಾ, ನಮಗೆ ಹೆಂಗೆ ಫೀಲ್ ಆಗುತ್ತೆ ಹಾಗೆ ಆಡೋಣ. ಸೊ ಅದಕ್ಕೆ ಅದೇ ವಿಷಯದಲ್ಲಿ ನಮ್ಮ ಗಲಾಟೆ ಎಲ್ಲ ಆಗ್ತಾ ಇತ್ತು. ಬಟ್ ಮನಸ್ಸಲ್ಲಿ ಎಂತ ಹಾಗೆ ಅಂತ ಕೋಪ ಎಂತ ಇಲ್ಲ. ಓಕೆ, ನಾವು ಜಗಳ ಮಾಡಿದೀವಿ, ಬಟ್ ಇಟ್ ವಾಸ್ ಅ ಬೆಸ್ಟ್ ಮೆಮೊರಿ. ಫೈನ್. ಅಂದ್ರೆ ಈಗ ನಿಮ್ಮ ಏಜನ್ನೇ ಬಹುಶಃ ಅವರೆಲ್ಲ ಈ ಹುಡುಗಿ ಚಿಕ್ಕವಳಿದಾಳೆ, ಸರಿಯಾಗಿ ಅವಳಿಗೆ ಯೋಚನೆ ಮಾಡಕ್ ಬರಲ್ಲ, ಅಥವಾ ಪ್ರಾಪರ್ ಆಗಿ ರೀಸನ್ ಕೊಡಕ್ ಬರಲ್ಲ. ಬಟ್ ಹೊರಗಡೆ ಇದ್ದಿದ್ದು ಈ ಹುಡುಗಿ ಚಿಕ್ಕವಳಾದ್ರೂ ಕೂಡ ತುಂಬಾ ಮೆಚುರಿಟಿ ಇದೆ. ಅವಳು ಆಡುವಂತ ಮಾತುಗಳಿರ್ಬೋದು, ಅದು ಎಷ್ಟೋ ಒಂಥರ ಮೋಟಿವೇಶನಲ್ ಸ್ಪೀಚ್ ತರ. ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ನಲ್ಲಿ ಅದು ಜನರ ಮನಸ್ಸು ಮುಟ್ಟಿದೆ. ಸೊ ಮನೆಯವರ ಒಪಿನಿಯನ್ ನೀವ್ ಹೇಗೆ ರಿಸೀವ್ ಮಾಡಿದೀರಾ? ಅಂದ್ರೆ ಪ್ರಾಪರ್ ಆಗಿ ರಕ್ಷಿತಾಗ್ ರೀಸನ್ ಕೊಡಕ್ ಬರಲ್ಲ. ನೋಡಿ, ನಾನ್ ನಿಮ್ಗೆ ಎಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಈ ಒಂದು ಪರ್ಸನಾಲಿಟಿ ಇರುತ್ತೆ ನಮ್ಮ ಒಂದು ಪರ್ಸನಾಲಿಟಿಯಲ್ಲಿ. ನಾವು ಚಿಕ್ಕ ಮಗು ಆಗ್ಲಿ, ಒಂದು ಅಜ್ಜಿ ಆಗ್ಲಿ, ಒಂದು ತಾತ ಆಗ್ಲಿ, ಒಂದು ಮಾಡರ್ನ್ ಹುಡುಗಿ ಆಗ್ಲಿ, ಎಲ್ಲ ಕ್ವಾಲಿಟೀಸ್ ಇರುತ್ತೆ. ಓಕೆ, ಸಮ್ಟೈಮ್ಸ್ ಅಲ್ಲಿ ನಾನು ಹೇಗಂದ್ರೆ, ಫಾರ್ ಎಕ್ಸಾಂಪಲ್ ಮಗು ಆಗಿ ಇರ್ತೀನಿ. ಹಂಗಂದ್ರೆ ನನಗೆ ಆ ಒಂದೊಂದು ಸಿಚುವೇಶನ್ ಅಲ್ಲಿ ನಮ್ಮ ಒಂದೊಂದು ಕ್ವಾಲಿಟೀಸ್ ಹೊರಗೆ ಬರುತ್ತೆ. ಆ ಸಿಚುವೇಶನ್ ಅಲ್ಲಿ ಒಂದೊಂದು ಸಿಚುವೇಶನ್ ಅಲ್ಲಿ ನಾನು ಇಷ್ಟು ಚಿಕ್ಕ ಇದ್ದೀನಿ, ನಾನು ಇಷ್ಟು ದಡ್ಡಿಯಾಗಿ ಫೀಲ್ ಮಾಡ್ತೀನಿ, ನಾನು ಎಷ್ಟು ದಡ್ಡಿ ಅಂತ ಅನ್ಕೊಳ್ತೀನಿ, ನನಗೆ ಎಂತ ಬರಲ್ಲ, ಅದೇ ಅಂತ ಇದೆ ಅಂತ ಅದೆಲ್ಲ ಎಂತ ಗೊತ್ತಿರಲ್ಲ, ನಾನೊಂದು ಮಗು ಹಾಗೇನೆ ಬಿಹೇವ್ ಮಾಡ್ತೀನಿ. ಲೈಕ್ ನನಗೆ ಎಂತ ಗೊತ್ತೇ ಇಲ್ಲ. ಒಂದೊಂದು ಟೈಮಲ್ಲಿ ನನ್ನ ಸಿಚುವೇಶನ್ ತಕ್ಕ ನಾನು ಒಂದು ಅಜ್ಜಿ ಹಾಗೆ ರಿಯಾಕ್ಟ್ ಮಾಡ್ತೀನಿ, ಅಂದ್ರೆ ಅಜ್ಜಿ ಆಗಿ ಒಂದು ಮಾತು. ಸೊ ಅದೇ ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲರೂ ಒಂದೊಂದು ಮನುಷ್ಯದಲ್ಲಿ ಒಂದು ಎಷ್ಟೋ ಕ್ವಾಲಿಟೀಸ್ ಉಂಟು, ಸಿಚುವೇಶನ್ ಅಲ್ಲಿ ಬರುತ್ತೆ. ಯಾವಾಗ ನನಗೆ ಒಂದು ತಾಯಿದು ಕ್ವಾಲಿಟಿ ಹೊರಗೆ ಬರುತ್ತೆ. ನಾವು ಒಂದು ಮಕ್ಕಳಾಗೆ ನನ್ನ ಫ್ರೆಂಡ್ಸ್ಗೆ, ನನ್ನ ರಘುವಣ್ಣಗೆ ಆಗಲಿ ಎಲ್ಲರಿಗೆ ಒಂದು ಮಗು ಹಾಗೆ ನೋಡ್ತೀನಿ, ನಾನು ಒಂದು ತಾಯಿ ಆಗ್ತೀನಿ. ಹಾಗೆ ಒಂದೊಂದು ಸಿಚುವೇಶನ್ ಅಲ್ಲಿ ಒಂದೊಂದು ಕ್ವಾಲಿಟೀಸ್ ಬರುತ್ತೆ. ಸೊ ಅದರಲ್ಲಿ ಎಂತ ತಪ್ಪಿಲ್ಲ. ನಾವು ಮಗು ಕೂಡ ಆಗ್ಬೋದು, ಡಿಸಿಷನ್ ಕೂಡ ತಪ್ಪು ಹೇಳ್ಬೋದು, ಯಾವಾಗ ಅಜ್ಜಿ ಆಗಿ ಗುಡ್ ಡಿಸಿಷನ್ ಕೂಡ ಕೊಡ್ಬೋದು. ಇದೇ ನಮ್ಮ ಪರ್ಸನಾಲಿಟಿ, ಇದೇ ನಮಗೆ ಅಕ್ಸೆಪ್ಟ್ ಮಾಡಲೇಬೇಕು. ಸೊ ನನಗೆ ಅದೆಲ್ಲ ನಾನು ತಲೆಯಲ್ಲಿ ಇಡಲ್ಲ, ಅವರು ಯಾಕೆ ಹಿಂಗೆ ಡಿಸಿಷನ್ ತಗೊಳ್ಳಿ, ನನ್ನ ಇಷ್ಟ. ಬಿಕಾಸ್ ನನಗೆ ಗೊತ್ತುಂಟು, ನನ್ನ ಹತ್ರ ಒಂದೊಂದು ಕ್ವಾಲಿಟೀಸ್ ಉಂಟು, ಒಂದೊಂದು ಸಿಚುವೇಶನ್ ಅಲ್ಲಿ ಆಚೆ ಬರುತ್ತೆ ಅಷ್ಟೇ. ನಿಮ್ ಕನ್ನಡನೇ ಒಂದು ಟ್ರೆಂಡ್ ಅಲ್ಲಿ ಇದೆ ಗೊತ್ತಾ, ರಕ್ಷಿತಾ ಕನ್ನಡ ಅಂತ. ವೆರಿ ನೈಸ್. ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತೀರಾ ನೋಡಿ. ಈಗ ಒಂದು ನಿಮಿಷ ಅದೇ ಹೇಗ ಗೊತ್ತುಂಟಾ, ನನಗೆ ಗೊತ್ತುಂಟು, ಅದೇ ನಿಮಿಷ ಅಂತ ಹೇಳ್ತಾರೆ. ಬಟ್ ಅದೇ ರಬ ಹೇಳ್ತುವಾಗ ಒಂದ್ ನಿಮಿಷ ಅಂತ ನಾನು ಚಿಕ್ಕ ವಯಸ್ಸಿಂದ ಒಂದ್ ನಿಮಿಷನೇ ಹೇಳುದು. ಒಂದು ನಿಮಿಷ ಅದೇ ಹೇಳಿಗೆ ನನಗೆ ತುಂಬಾ ಕಠಿಣ ಆಗುತ್ತೆ. ವಾ, ಕಠಿಣ. ವೆರಿ ನೈಸ್. ಇಷ್ಟೊಂದೊಳ್ಳೆ ಕನ್ನಡ ಪದ ಕಲ್ತಿದ್ದೀರಾ. ಅಶ್ವಿನಿ ಮ್ಯಾಮ್ ಇಂದ ಸ್ವಲ್ಪ ಕಲಿತೀನಿ ಅನ್ಸುತ್ತೆ ನಾನು. ಒಂದು ಸ್ವಲ್ಪ ಒಂದು ಬಹುಶಃ ಓಕೆ. ಕೆಲವರು ವೀಕ್ಷಕರ ಅಭಿಪ್ರಾಯ ಇದು, ರಕ್ಷಿತಾ ವೀಕೆಂಡ್ ಅಲ್ಲಿ ಸ್ವಲ್ಪ ಡಲ್ ಆಗ್ತಾ ಇದ್ರು ರಕ್ಷಿತಾ, ಬಟ್ ವೀಕ್ ಡೇಸ್ ಅಲ್ಲಿ ಫುಲ್ ಜೋಶ್ ಅಲ್ಲಿ ಇರ್ತಾ ಇದ್ರು. ಯಾಕೆ? ಯಾಕೆಂದ್ರೆ ಒಬ್ವಿಯಸ್ಲಿ ನಾನು ಜೋಶಲ್ಲಿ ಇದ್ದೀನಿ ಸರ್. ಮ್ಯಾಮ್ ಅದೇ ಎಂತ ಗೊತ್ತಿಲ್ಲ, ಒಬ್ವಿಯಸ್ಲಿ ನಮ್ಮ ಸರ್ ಮುಂಚೆ ಬರುವಾಗ ನಾವು ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದ್ರೆ ಕೂಡ ಆ ಟೈಮಲ್ಲಿ ಕಾನ್ಫಿಡೆನ್ಸ್ ಬೇಡ ನನಗೆ. ಆ ಟೈಮಲ್ಲಿ ಫುಲ್ಲು ನಾನೇ ಮಾಡಿದ್ದೀನಿ. ಅಲ್ಲಿ ನಾನು ಕುತ್ಕೊಳ್ಳೋದು, ನಾನು ಮಾತಾಡ್ಲಿಕ್ಕೆ ಅಲ್ಲ, ಅವರಿಗೆ ಕೇಳ್ಕೊಳ್ಳೋದು. ಅಂದ್ರೆ ಸುದೀಪ್ ಸರ್ ಮಾತಾಡಬೇಕು, ನನಗೆ ಅವರ ಮಾತು ಕೇಳಬೇಕು. ನನಗೆ ನಾನು ಬೇಡ ಮಾತಾಡೋದು. 7 days ಮಾತಾಡಿದ್ರೆ ಕಮ್ಮಿ ಇರಲಿಲ್ವಾ, ಜಾಸ್ತಿ ಇರಲಿಲ್ವಾ, ಅಂದ್ರೆ ಅಷ್ಟು ಸಾಕಲ್ವಾ. ಆ ಟೈಮಲ್ಲಿ ನಾನೇ ಮಾತಾಡಿದ್ರೆ ಸುದೀಪ್ ಸರ್
ಹೇಗೆ ನಾನು ಕೇಳ್ತೀನಿ, ಹೇಗೆ ನನಗೆ ಗೊತ್ತಾಗುತ್ತೆ ಓ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ. ಸೊ ನಾನು ಮಾತಾಡಲ್ಲ, ನಾನು ಒಂದು ರೆಸ್ಪೆಕ್ಟ್ ಉಂಟು, ರೆಸ್ಪೆಕ್ಟ್ ಇರುತ್ತೆ. ಓ ಸರ್ ಇವತ್ತೇ ಮಾತಾಡ್ತಾರೆ, ಅವರಿಗೆ ಮಾತಾಡ್ಲಿಕ್ಕೆ ಬಿಡಿ, ಯಾಕಂದ್ರೆ ತುಂಬಾ ಯೂಸ್ ಆಗುತ್ತೆ ನಮ್ಮ ಜರ್ನಿಗೆ. ಅವರ ಒಂದೊಂದು ಒಂದೊಂದು ಅವರು ಇಂಡೈರೆಕ್ಟ್ಲಿ ಆಗಿ ನಮ್ಗೆ ಒಂದು ಕೊಡ್ತಾರೆ, ಎಂತ ಗೊತ್ತುಂಟಾ, ಇಂಡೈರೆಕ್ಟ್ಲಿ ಆಗಿ ನಮ್ಗೆ ಒಂದು ಮೆಸೇಜ್ ಕೊಡ್ತಾರೆ. ಆ ಮೆಸೇಜ್ಗೆ ಗೇನ್ ಮಾಡ್ಲಿಕ್ಕೆ ಇದ್ರೆ ನಾವು ಬಾಯಿ ಮುಚ್ಕೊಂಡು ಇರ್ಬೇಕು. ಅವರು ಮಾತಾಡ್ತಾರೆ ಬಟ್ ಹಾಗೆ ಜಸ್ಟ್ ಕೋಪರೇಟ್ ಮಾಡ್ಬೇಕು ಅಷ್ಟೇ. ಮೀನ್ ಸಾರು ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಮೀನ್ ಸಾರನ್ನ, ಮೀನ್ ಸಾರಿಗೆ ತುಂಬಾ ಮಿಸ್ ಮಾಡಿದ್ದೀನಿ. ಯಾವ್ದು ನಿಮ್ ಫೇವ್ರೆಟ್ ಫಿಶ್? ಬಂಗುಡೆ, ಬೂತೈ ಮೀನು, ಬೂತೈ ಪುಲಿ ಮುಂಚಿ, ಮತ್ತೆ ಬಂಗುಡೆ ಮೀನು, ಪಾಪ್ಲೆಟ್ ಪಾಪ್ಲೆಟ್ ನಾನು ಸುರ್ಮೈ ಪಾಪ್ಲೆಟ್ ಜಾಸ್ತಿ ತಿನ್ನಲ್ಲ, ಬಂಗುಡೆ ಬೂತೈ ಜಾಸ್ತಿ ತಿನ್ನೋದು. ಈಗ ಎಷ್ಟು ಪ್ಲೇಟ್ ಬೇಕು? ಇವತ್ತು ಸದ್ಯದಲ್ಲಿ ನನ್ಗೆ ಎಂತ ತಿನ್ಲಿಕ್ಕೆ ಇಲ್ಲ. ಇದು ವ್ಲಾಗ್ ಮಾಡಿ ಕಿಚನ್ ಏರಿಯಾ ತುಂಬಾ ಇಷ್ಟ ಆಗಿದ್ದ ನಿಮ್ಗೆ? ಹೆಂಗೆ? ಇಲ್ಲ ಮ್ಯಾಮ್, ಆಕ್ಚುಲಿ ನಾನು ಚಿಕ್ಕಯಿಂದಾನೆ ನನಗೆ ಕಿಚನ್ ಜಾಗ ತುಂಬಾನೇ ಇಷ್ಟ. ನನ್ನ ಅಜ್ಜಿ ಹತ್ರ ಕೂಡ ಅವರು ಬರ್ತಾರಲ್ವಾ, ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾರಲ್ವಾ, ನಾನು ಕೂಡ ಅಲ್ಲಿಯೇ ಇರ್ತೀನಲ್ವಾ. ಆಗ ನಂತರ ಅಡಿಗೆ ಮುಗುವಾಗ ನಾನು ಅನ್ಕೊಳ್ಳೋದು ಆಂಡೆ ಆತೇನಾ ಅಷ್ಟೇನಾ, ಯಾಕೆಂದ್ರೆ ಅವ್ರು ಹೋಗಿ ನಂತರ ಮಲಗ್ತಾರಲ್ವಾ, ನಾನು ಕಿಚನ್ ಅಲ್ಲಿಯೇ ಇರ್ಬೇಕು. ಒಂದೊಂದು ನಾವು ಅಡಿಗೆ ಒಟ್ಟಾಗಿ ಮಾಡುವಾಗ ನಾನು ಅವರು ಮಾತಾಡ್ತೀವಿ. ಅವರ ವಿಚಾರಗಳು ಈಗ ಹಿರಿಯವರು ಒಂದು ಮಾತಾಡ್ತಾರಲ್ವಾ, ನನಗೆ ತುಂಬಾ ಖುಷಿ. ಅಂದ್ರೆ ನಾನು ನನ್ನ ಏಜ್ ಅವರು ಎಲ್ಲ ಇರ್ತಾರಲ್ವಾ, ಅವರಿಂದ ಜಾಸ್ತಿ ನಾನು ಹಿರಿಯರ ಜೊತೆಗೆ ಜಾಸ್ತಿ ಇಷ್ಟಪಡ್ತೀನಿ ಮಾತಾಡ್ಲಿಕ್ಕೆ. ಯಾಕಂದ್ರೆ ಅವರ ಹತ್ರ ತುಂಬಾ ಟಾಪಿಕ್ ಇರುತ್ತೆ, ಅವರು ತುಂಬಾ ಮಾತಾಡ್ತಾರೆ. ಸೊ ನನ್ಗೆ ಹೇಗಂದ್ರೆ ಅವರು ಮಾತಾಡ್ಬೇಕು, ನಾನು ಎಂತೆಂತ ಕೆಲಸ ಇರ್ಬೇಕು. ನಾವು ಒಂದೇ ಏಜ್ ಆಗಿ ಇದ್ರೆ ಎಂತ ಮಾತಾಡ್ತೀವಿ ಗೊತ್ತುಂಟ, ನನ್ಗೆ ಎಂತ ಗೊತ್ತುಂಟು ಅದೇ ಅವರು ಮಾತಾಡ್ತಾರೆ, ನಮ್ಮ ಏಜ್ ಅವರು. ಸೊ ನನ್ಗೆ ಹಂಗೆಲ್ಲ ಅವರ ಕಾಲ ಅದೇ ನನ್ಗೆ ಇಷ್ಟ. ಇದನ್ನ ಬಾಯಿಗೆ ಬಜೆ ಪಾಡ್ದಿನಿ ಎಲ್ಲರೂ ಅದೇ ಕೇಳ್ತಾರೆ, ನೀನು ಬಾಯಿಗೆ ಬಜೆ ಏರ್ಪಾಡ್ತೀನಿ ಬಂದು ಬಜೆ. ಆಕ್ಚುಲಿ ಬಜೆ ನಕ್ಕವನತೆ ಎಂಕ ಏರ ಪರ್ಪದಿ ನಂದು ಅರ್ಥ ಅಂಡೆ. ಇವ್ರು ಹೇಳ್ತಾರೆ ಬಜೆ ಯೂಶಲಿ ಮಕ್ಳಿಗೆ ಹಿಂಗ್ ನಕ್ಕಿಸ್ತಾರೆ ಚೆನ್ನಾಗಿ ಮಾತಾಡ್ಲಿ ಅಂತ, ಇವ್ರಿಗೆ ಕುಡ್ಸಿದಾರೆ ಅಂತ. ಅದಕ್ಕೆ ಇಷ್ಟು ಮಾತಾಡೋದು ಅಂತ ಏರ್ಪಾಡ್ತೀನಿ. ಯಾರು ಹಾಕಿದ್ದು ಅದೇ ಗೊತ್ತಿಲ್ಲ ನನ್ಗೆ. ಅಜ್ಜಿ ಹೀಗೆ ಮಾತಾಡೋದು? ಅದೇ ಅವರು ಹಾಗೇನೆ ಹೇಳ್ತಾರೆ ಎಲ್ಲ ಹಾಗೇನೆ. ಯಾರು ಎಲ್ಲ ಯಾರು ಸಿಗ್ತಾರಲ್ವಾ, ನೀವು ಕೂಡ ಸೇಮ್ ಕ್ವೆಶನ್ ಹೇಳಿದೀರಾ. ಹೌದಾ? ಅಜ್ಜಿ ಹತ್ರ ಮಾತಾಡಿದ್ರ ಹೊರಗಡೆ ಬಂದ್ಮೇಲೆ? ಮನೆ ಇಲ್ಲ, ಉಡುಪಿ ಹೋಗ್ಲಿಲ್ಲ ಅಲ್ವಾ, ನಾನು ಫೋನಲ್ಲಿ ಮಾತಾಡಿದ್ದೀನಿ. ಅದೇ ಏನಂದ್ರು ಅವರು? ಇಲ್ಲ ಖುಷಿ, ಯಾವಾಗ ಬರ್ತೀಯ ಅಂತ ಅಷ್ಟೇ. ಈಗ ಯಾವ ತರ ಹುಡುಗ ಬೇಕು ರಕ್ಷಿತಾಗೆ? ಇವತ್ತು ಸದ್ಯದಲ್ಲಿ ನನ್ಗೆ ಯಾವ್ದು ಹುಡುಗ ಬೇಡ. ಇವತ್ತು ಸದ್ಯದಲ್ಲಿ ಗಿಲ್ಲಿ ತರ ಇರ್ಬೇಕು. ಗಿಲ್ಲಿ ತರ ಇರ್ಬೇಕು, ಅದೇ ಒಂದು ಗಿಲ್ಲಿ ತರ ಇರ್ಬೇಕು ಅಂದ್ರೆ ಲೈವ್ಲಿ, ಎಂಟರ್ಟೈನಿಂಗ್, ಓಪನ್ ಹಾರ್ಟೆಡ್. ನಾನು ಗಿಲ್ಲಿ ತರ ಆಗ್ಲಿ, ರಕ್ಷಿತರ ತರ ಆಗ್ಲಿ, ವಿ ಆರ್ ದಿ ಸೇಮ್ ರೈಟ್. ಸೊ ನಾನು ಇವಾಗ ಹೀಗೆ ಹೇಳ್ತೀನಿ, ನನ್ನ ತರ ಹುಡುಗ ಬೇಕು, ಇಲ್ಲಾಂದ್ರೆ ಗಿಲ್ಲಿ ತರ ಹುಡುಗ ಬೇಕು ಅಷ್ಟೇ. ಗಿಲ್ಲಿಗೆ ಒಂದು ಹಾಡು ಹೇಳಿ ನೋಡೋಣ, ಡೆಡಿಕೇಟ್ ಮಾಡಿ. ಗಿಲ್ಲಿ ಗೆದ್ದಿದ್ದಾರೆ ಈ ಖುಷಿಲಿ, ಕನ್ನಡ ಸಾಂಗ್. ಇಲ್ಲ, ನಾನು ಸಾಂಗ್ ಆಡಲ್ಲ. ಸೇವಂತಿ ಹೇಳಿ. ಬೇಡ. ಇಲ್ಲ, ಈ ಹಾಡು ಕೇಳಲೇ ಇಲ್ಲ. ನಾನು ಲಾಸ್ಟ್ ಅಲ್ಲಿ ಬರುವಾಗ ಇದೇ ಸಾಂಗ್ ಒಂದು ಆಡಿದ್ದೀನಿ, ಅವರು ಕೂಡ ಹಾಗೆ ಅದೇ ಸಾಂಗ್ ಆಡಿದ್ದಾರೆ. ಇದೇ ಸಾಂಗ್ ಆಡ್ಲಿಕ್ಕೆ ಅದೇ ಸಾಂಗ್ ಆಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ಉಂಟಲ್ವಾ, ಕಣ್ಣಿನಲ್ಲಿ ಪ್ಯಾಥೋ ಸಾಂಗ್. ಯಾಕೆ ಇವಾಗ? ಪ್ಯಾಥೋ ಸಾಂಗ್ ಅದು. ಎಂತ ಸಾಂಗ್? ಪ್ಯಾಥೋ ಸಾಂಗ್, ಸ್ಯಾಡ್ ಸಾಂಗ್ ಅದು. ಸ್ಯಾಡಾ? ಆ ಸಿಚುವೇಶನ್ ಅಲ್ಲಿ ನಾವು ಎಷ್ಟು ಸ್ಯಾಡ್ ಇದೀವಿ ನಮ್ಗೆ ಗೊತ್ತುಂಟು. ಮನೆಯಲ್ಲಿ ಆಚೆ ಹೋಗುವಾಗ ನನ್ನ ಬಾಯಲ್ಲಿ ಅದೇ ಆಡಿತ್ತು, ಗಿರಿದು ಬಾಯಲ್ಲಿ ಅದೇ ಆಡಿತ್ತು. ಇವಾಗ ಒಂದು ಖುಷಿ ಸಾಂಗ್. ಈಗ ಏನ್ ಗೊತ್ತಾ, ಪಾಪ್ಯುಲರ್ ಆದ್ಮೇಲೆ ಏನ್ ಗೊತ್ತಾ, ಅಭಿಮಾನಿಗಳು ಏನ್ ರಿಕ್ವೆಸ್ಟ್ ಮಾಡ್ತಾರೆ ಅದ್ ಮಾಡ್ಲೇಬೇಕು. ಬಟ್ ಅಭಿಮಾನಿಗೆ ಇವತ್ತೇ ನಾನು ಖುಷಿಯಲ್ಲಿ ಇಲ್ಲ, ನಾನು ಖುಷಿಯಲ್ಲಿ ಇದ್ದೀನಿ, ಒಂದು ಜನರಿಗೋಸ್ಕರ ಖುಷಿ. ಬಟ್ ನಾನು ಮನೆ ಬಿಟ್ಟು ಬಂದಿದ್ದೀನಿ ಮ್ಯಾಮ್. ನೀವು ಹೇಗ ಎಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಾನು ಖುಷಿಯಲ್ಲಿ ಇರ್ಬೇಕಾ? ಈಗ ಮನೆಗೆ ಹೋಗ್ಬೋದು ನೀವು, ಈಗ ಅಭಿಮಾನಿಗಳನ್ನ ಫಸ್ಟ್ ಅವ್ರನ್ನ ಮೀಟ್ ಮಾಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು. ನನ್ಗೆ ಇವತ್ತೇ ನಾನು ಮನೆಯಿಂದ ಆಚೆ ಬಂದಿದ್ದೀನಿ, ನನ್ಗೆ ಸ್ವಲ್ಪ ಟೈಮ್ ಬೇಕು. ಅಡ್ಜಸ್ಟ್ ಆಗ. ನಾನು ಅದೇ ಖುಷಿಯಲ್ಲಿ ಹಾಗೆ ಆಡಲ್ಲ ನಾನು ಇವಾಗ. ಇವತ್ತು ಬೆಳಿಗ್ಗೆ ಮಿಸ್ ಮಾಡ್ಕೊಂಡ್ರ ಬಿಗ್ ಬಾಸ್ ವಾಯ್ಸ್ ನ? ನನ್ನ ಮನೆಯವರು ಯಾರು ಎಪ್ಸಿದ್ ಇವತ್ತು? ನನ್ನ ಮನೆಯವರು ಸುಮ್ನೆ ಫೋನ್ ಅಲ್ಲಿ ಸಾಂಗ್ ಆಡಿದ್ರು ಅಂಡ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ರು, ಡಾನ್ಸ್ ಮಾಡೋ ಅಂತ. ಹಾಗೆ ಊರಿಗೆ ಯಾವಾಗ ಹೋಗ್ತಾ ಇದೀರಾ? ಟುಡೇ ನೈಟ್. ಸೊ ಅಲ್ಲೆಲ್ಲ ಹೆಂಗಿದೆ ಈಗ ವೆಲ್ಕಮ್ ಮಾಡಕ್ಕೆ? ಗೊತ್ತಿಲ್ಲ, ಬಟ್ ಖುಷಿ ಉಂಟು ನನ್ನ ಊರಿನ ಜನರಿಗೆ ಸಿಗ್ಲಿಕ್ಕೆ, ನೋಡ್ಲಿಕ್ಕೆ.
ಫಸ್ಟ್ ಎಲ್ಲಿ ಹೋಗ್ತೀರಾ ಮನೆಗೆ, ಆಮೇಲೆ ಟೆಂಪಲ್ ರನ್ನ ಎಲ್ಲೆಲ್ಲಿ ಪ್ಲಾನ್ ಇದೆ? ಟೆಂಪಲ್ ರನ್ ಮಾಡ್ಬೇಕು ಇವತ್ತು, ಎಂತೆಂತ ತುಂಬಾ ಕೆಲಸ ಉಂಟು. ನಿಮ್ಮ ಬೇಗ ಬೇಗ ಆದ್ರೆ ನಾನು ಹೋಗ್ಬೋದಲ್ವಾ? ಇದು ತುಂಬಾ ಕೇಳಕ್ಕಿದೆ ಇರಿ. ಇವಾಗ ನೀವು ಒಳಗೆ ಇದ್ರಲ್ಲ ಮನೆಯೊಳಗೆ, ಅವಾಗ್ಲೇ ಎಲ್ಲ ಹೇಳ್ತಾ ಇದ್ರು ಅಂದ್ರೆ ಬೇರೆ ಕಂಟೆಸ್ಟೆಂಟ್ಗಳು ನಿಮ್ ಬಗ್ಗೆ ಮಾತಾಡುವಾಗ, ನಿಮ್ ಕನ್ನಡ ಬಗ್ಗೆ ಮಾತಾಡುವಾಗ, ನಿಮ್ಮನ್ನ ಫಸ್ಟ್ ಏನೇ ಹೊರಗಡೆ ಎಲ್ಲ ಕಳಿಸಿದಾಗ ಅವಾಗ್ಲೇ ಫುಲ್ ಫೇಮಸ್ ಆಗ್ಬಿಟ್ಟಿದ್ರಿ ನೀವು. ಅವಾಗ ಏನ್ ಗೊತ್ತಾ, ನೋಡಿ ರಕ್ಷಿತಾಗೆ ಎಂತ ಆಫರ್ ಬರುತ್ತೆ ಅಂದ್ರೆ, ಆಲ್ರೆಡಿ ರಾಜ್ಬಿ ಶೆಟ್ಟಿ ಏನೋ ಬುಕ್ ಮಾಡ್ಬಿಟ್ಟಿದ್ದಾರೆ ಅವ್ರನ್ನ ಸಿನಿಮಾದಲ್ಲಿ, ಸೀರಿಯಲ್ಗಳು ಅವ್ರಿಗೆ ಬುಕ್ ಆಗ್ಬಿಟ್ಟಿದೆ ಅಂತೆಲ್ಲ. ಏನೇನ್ ಆಫರ್ಸ್ ಬಂತು? ಎಂತ ಆಫರ್ ಬರ್ಲಿಲ್ಲ, ಬುಡಕೇನೆ ಹೋಗ್ಬೇಕು ಮತ್ತೆ ವ್ಲಾಗಿಂಗ್. ನಾನು ಎಂಜಾಯ್ ಮಾಡ್ತಿದ್ದೀನಿ ಆಕ್ಚುಲಿ ವ್ಲಾಗಿಂಗ್ ಮಾಡ್ಲಿಕ್ಕೆ. ಯಾಕೆಂದ್ರೆ ಇದು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನಾನು ಜನರ ಜೊತೆಗೆ ಒಂದು ಕನೆಕ್ಷನ್ ಇತ್ತು, ವ್ಲಾಗಿಂಗ್ ಅಲ್ಲಿ ಕೂಡ ನಾನು ಇವತ್ತು ಜನರ ಜೊತೆಗೆ ಒಂದು ಕನೆಕ್ಟ್ ಆಗಿ ಇರ್ತೀನಿ ಅಲ್ವಾ, ಹಾಗೆ. ಸೊ ಫಾಲೋವರ್ಸ್ ಎಲ್ಲ ನೋಡಿದ್ರೆ ಎಷ್ಟು ಇನ್ಕ್ರೀಸ್ ಆಕ್ಚುಲಿ ಆಗಿದೆ? ನಾನು ತಪ್ಪೆಂತ ಮಾಡಿದ್ದೀನಿ ಗೊತ್ತುಂಟ, ವೆರಿಫೈಡ್ ಅಕೌಂಟ್ ಎಂತ ಮಾಡ್ಲಿಲ್ಲ ನಾನು. ಸೊ ನನ್ನನ್ನೇ ಒಂದು ಎಷ್ಟು ಪೇಜ್ ಉಂಟು, ಎಲ್ಲಿ ಹೋಗಿ ಫಾಲೋ ಮಾಡಬೇಕು. ಸೊ ನನಗೆ ಅಷ್ಟು ಆಗ್ಲಿಲ್ಲ, ಅಂದ್ರೆ ಒಂದು 500 ಆಯ್ತು, ಬಟ್ ಯೂಟ್ಯೂಬ್ ಅಲ್ಲಿ ಆಯ್ತು. ನಾನು ಅದೇ ಒಂದು ತಪ್ಪು ಮಾಡಿದ್ದೀನಿ, ವೆರಿಫೈಡ್ ಮಾಡ್ಬೇಕಿತ್ತು. ಹೌದಾ? ಓಕೆ. ಈಗ ಫ್ರೆಂಡ್ಶಿಪ್ ಬಗ್ಗೆ ನಾವು ಮಾತಾಡ್ತಿದ್ವಿ, ಗಿಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ನೀವಾಗ್ಲೇ ಹೇಳ್ತಾ ಇದ್ರಿ. ರಘು ತುಂಬಾ ಸಪೋರ್ಟಿವ್ ಆಗಿದ್ರು, ಅವ್ರ ಬಗ್ಗೆ ಹೇಳಿ. ರಘು ಅಣ್ಣ ಈಸ್ ದಿ ಲೈಕ್ ದೊಡ್ಡ ಇನ್ಸ್ಪಿರೇಷನ್ ಆಕ್ಚುಲಿ. ಜಸ್ಟ್ ನನ್ಗೆ ಅಲ್ಲ, ಎಲ್ಲರಿಗೇನೆ ಕೂಡ. ಅವರ ಒಂದು ನನ್ನ ಅಪ್ಪನ ಒಂದು ಏಜ್, ಅವರು ಎಷ್ಟು ಕಾನ್ಫಿಡೆನ್ಸ್ ಆಗಿ ಯಾವ್ದು ಸಿಚುವೇಶನ್ ಇರಲಿ, ಯಾವ್ದು ಗೇಮ್ಸ್ ಅಲ್ಲಿ ಇರಲಿ, ಹಿಂದೆ ಹೋಗಲ್ಲ ಅಲ್ವಾ, ಮುಂದೆನೆ ಹೋಗುವ ಜನ ಅವರು. ಓಕೆ, ಮತ್ತೆ ಅವರಿಗೆ ಡಿಸಿಪ್ಲಿನ್ ಆಗಲಿ, ಇದೇ ಆಗಲಿ. ನಾನು ಎಷ್ಟು ಕೂಡ ಎಂತ ಕೂಡ ಇದ್ರೆ ನಾನು ಯಾವುದು ನನಗೆ ಇವತ್ತೇ ನಾನು ಹೀಗೆ ಇದ್ರೆ ಕೂಡ ಅವರು ನನ್ಗೆ ಹೇಳ್ತಾ ಹೇಗ ಕುತ್ಕೊಳ್ಳಿದ್ದೀರಾ, ಚೆನ್ನಾಗಿ ಕುತ್ಕೋ, ಚೆನ್ನಾಗಿ ನಿಧಾನವಾಗಿ ಕುತ್ಕೋ, ತಿನ್ನು. ಯಾಕೆಂದ್ರೆ ನನಗೆ ಗೊತ್ತಾಯ್ತು ಒಂದು ಲೈಫಲ್ಲಿ ಡಿಸಿಪ್ಲಿನ್ ಕೂಡ ಇಂಪಾರ್ಟೆಂಟ್ ಉಂಟು ಸಮ್ವೇರ್. ನನಗೆ ಹೇಗಂದ್ರೆ ಡಿಸಿಪ್ಲಿನ್ ಯಾಕೆ, ನನಗೆ ಡೀಸೆಂಟ್ ಇರ್ಲಿಕ್ಕೆ ಇಷ್ಟ ಇಲ್ಲ ಅಷ್ಟೇ. ಬಟ್ ಸಮ್ವೇರ್ ಎಲ್ಲ ಕಡೆ ಇದೆ ವರ್ಕ್ ಆಗಲ್ಲ ಅಂತ ಅವರು ಹೇಳ್ಕೊಟ್ಟಿದ್ರು. ಸಮ್ವೇರ್ ನಿಮ್ಗೆ ಡಿಸಿಪ್ಲಿನ್ ಇರಲೇಬೇಕು ಅಲ್ವಾ. ಜನರು ಜೊತೆಗೆ ಬದುಕಲಿಕ್ಕೆ ಡಿಸಿಪ್ಲಿನ್ ಸ್ವಲ್ಪ ಬೇಕು. ಯಾಕೆಂದ್ರೆ ನೀವು ಎವ್ರಿ ಟೈಮ್ ನೀವು ಕಾಡಲ್ಲಿ ಇರಲ್ಲ ಅಲ್ವಾ, ಕಾಡ್ ಪ್ರಾಣಿ ಅಲ್ವಾ ನಾನು. ಅಂದ್ರೆ ಕಾಡಲ್ಲಿ ಇದ್ರೆ ನೀವು ಮಾಡು ಅಂತ ಹೇಳ್ತಾರೆ. ಜನರ ಜೊತೆ ಇರುವಾಗ ಸ್ವಲ್ಪ ಡಿಸಿಪ್ಲಿನ್ ಆಗಿ ಅವರು ಒಂದು ಸಮ್ವೇರ್ ಒಂದು ಕಾಂಟ್ರಿಬ್ಯೂಷನ್ ಉಂಟು ಒಂದು ನನ್ನ ಡಿಸಿಪ್ಲಿನ್ ಅಲ್ಲಿ ಸ್ವಲ್ಪ. ಓಕೆ, ಆ್ಯಂಡ್ ತುಂಬ ಟ್ಯಾಲೆಂಟೆಡ್ ಅವರು, ಸೆಲ್ಫ್ಲೆಸ್ ಪರ್ಸನ್ ಆ್ಯಂಡ್ ಆಕ್ಟಿವ್. ಯಾವ್ದಾದ್ರು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ಸಿತ್ತಾ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಈ ಶೋ ನನ್ಗೆ ಬೇಡ ಆಗಿದೆ? ಇಲ್ಲಪ್ಪ, ಸಾರಿ, ಇಲ್ಲ, ನನ್ಗೆ ಒಂದು ಸತಿ ಕೂಡ ಅನ್ಸ್ಲಿಲ್ಲ ಬಿಗ್ ಬಾಸ್ ಬೇಡ ಅಂತ. ನಾನು ಇದೇ ಥಿಂಕ್ ಮಾಡ್ತಾ ಇದ್ದೀನಿ, ಪೋಸ್ಟ್ಪೋಂಡ್ ಆಗ್ಲಿ, 4, 5, 6 ತಿಂಗಳು ಹೋಗ್ಲಿ ಬಿಗ್ ಬಾಸ್, ನಾನು ಇರ್ತೀನಿ ಬೇಕಿದ್ರೆ, ಹಾಗೆ. ಇನ್ನು ಎಷ್ಟು ದಿನ ಒಳಗಡೆ ಇರೋ ಪ್ಲಾನ್ ಇತ್ತು ನಿಮ್ದು? ನಾನು ಎಂತ ಗೊತ್ತುಂಟ, ನನ್ನ ಪ್ಲಾನ್ ಹೇಗಾಯ್ತು ಅಂದ್ರೆ, ನಾನು ಬಿಗ್ ಬಾಸ್ ಮನೆಯಲ್ಲಿ ಇರ್ತೀನಿ, ಆಗ ನಂತರ ಜನರಿನ ಪ್ರೀತಿ ನೋಡ್ಲಿಕ್ಕೆ ಹೊರಗೆ ಬರ್ತೀನಿ, ಜನರಿನ ಪ್ರೀತಿ ನೋಡ್ತೀನಿ, ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ, ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತೀನಿ, ಮತ್ತೆ ಜನರ ಮುಂಚೆ ಬರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜನರಂತ ಜನರಿನ ಪ್ರೀತಿ ನೋಡ್ತೀನಿ, ಜನರಿನ ಪ್ರೀತಿ ನೋಡ್ತೀನಿ, ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ತೀನಿ, ಆಟ ಆಡ್ತೀನಿ, ಮತ್ತೆ ಜನರಿನ ಪ್ರೀತಿ ನೋಡ್ತೀನಿ. ಹಂಗೆ ನಾನು ಒಂದು ಫುಲ್ ಸಾಯೋ ತನಕ ಕೂಡ ಮಾಡ್ಬೋದು ಅವಕಾಶ ಇದ್ರೆ. ಬಟ್ ಹಾಗಾದ್ರೆ ನೆಕ್ಸ್ಟ್ ಸೀಸನ್ ಈಗಲೇ ಒಂದು ಅಪ್ಲಿಕೇಶನ್ ಹಾಕಿದೀರಾ ಅಟ್ಲೀಸ್ಟ್? ಬೇಡ ಯಾಕೆಂದ್ರೆ ಪರವಾಗಿಲ್ಲ ಮ್ಯಾಮ್. ನೋಡಿ, ಇವತ್ತೇ ನ್ಯೂ ಕಂಟೆಸ್ಟೆಂಟ್ಸ್ಗೆ ಕೂಡ ಚಾನ್ಸ್ ಸಿಗ್ಬೇಕಲ್ವಾ. ಇನ್ನೇದು ಸೀಸನ್ ಅವರು ಥಿಂಕ್ ಮಾಡಿದ್ರೆ ಇವಾಗ ನಾನು ಹೋಗ್ತಾ ಇದ್ದೀವ, ಇವಾಗ ಇಲ್ಲ. ಸೊ ನಾವು ಸೆಲ್ಫಿಶ್ ಆಗಬಾರ್ದಲ್ವಾ. ಬಿಗ್ ಬಾಸ್ ಮನೆ ಲೈಟ್ ಆಫ್ ಮಾಡಿದ್ರಲ್ಲ ಸುದೀಪ್ ಸರ್, ಅವಾಗ ಜೋರ್ ಅಳ್ತಾ ಇದ್ರಿ. ಹೌದು, ಏನ್ ತಲೆಯಲ್ಲಿ ಓಡ್ತಾ ಇತ್ತು? ಮನೆಗೆ ವಾಪಸ್ ಬೇಡ ಹೋಗೋದು ಅಂತನಾ? ಹಂಗೆ ಅಲ್ಲ ಮ್ಯಾಮ್. ಇವತ್ತೇ ನೋಡಿ, ನಾನು ಮತ್ತೊಂದ್ಸತಿ ಬಿಗ್ ಬಾಸ್ ಕರೀದ್ರೆ ನಾನು ಬರ್ಬೋದು, ಓಕೆ, ಗೆಸ್ಟ್ ಆಗಿ ಬರ್ಬೋದು ನಾನು. ಬಟ್ ಒಂದು ಬೇರೆ ಮನೆಗೆ ಬರ್ತೀನಿ. ಬಟ್ ಆ ಮನೆ ನನ್ನ ಮನೆಗೆ ವಾಪಸ್ ಬರ್ಲಿಕ್ಕೆ ಆಗುತ್ತಾ ಮ್ಯಾಮ್? ಇಷ್ಟು ದಿವಸ ನೀವು ಲೈಟಲ್ಲಿ ಮನೆ ನೋಡಿದೀರಾ, ನಿಮ್ಮ ಮನಸ್ಸು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ? ಒಂದು ಕಿಚನ್ ಲೈಟ್ ಆಫ್ ಆಯ್ತು, ಬೆಡ್ರೂಮ್ ಲೈಟ್ ಆಫ್ ಆಯ್ತು, ಕ್ಯಾಪ್ಟನ್ ರೂಮ್ ಲೈಟ್ ಆಫ್ ಆಯ್ತು, ಲಿವಿಂಗ್ ರೂಮ್ ಲೈಟ್ ಆಫ್ ಆಯ್ತು. ಎಷ್ಟು ವರ್ಸ್ಟ್ ಸಿಚುವೇಶನ್, ಎಷ್ಟು ಕೆಟ್ಟ ಸಿಚುವೇಶನ್ ಅಂತ ನನಗೆ, ಗಿಲಿಗೆ, ಅಶ್ವಿನಿ ಮ್ಯಾಮ್ಗೆ ಅಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಅಲ್ವಾ. ಮುಂಚೆ ನಮ್ಮ ಮನೆ ಇತ್ತು, ಆ ಮನೆಗೆ ನೋಡುವಾಗ ಹೇಗ ಫೀಲ್ ಆಯ್ತು ಅಂದ್ರೆ, ಲೈಫಲ್ಲಿ ಹಂಗೆ ಫೀಲ್ ನನಗೆ ಯಾವಾಗ ಆಗಲಿಲ್ಲ. ನನ್ನ ಮನೆ ಅಂದ್ರೆ ಇಲ್ಲ ಇವಾಗ ನನ್ನ ಮನೆ ಹಂಗೆ. ಬಟ್ ಅಲ್ಲಿ ಇಲ್ಲ ಅಂದ್ರೆ ಕೂಡ ಇಲ್ಲಿ ಉಂಟು ಅಲ್ವಾ. ಸೊ ಈಗ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಕಮ್ಮಿ ಆಗೋದು, ಅಥವಾ ನಮ್ಗೆ ಯಾರೋ ಒಂದು ಇನ್ಸ್ಪೈರ್ ಮಾಡಬೇಕು ಅಂತ ಅನ್ಸೋದು ಅಂತದ್ ಬಂದಿರುತ್ತೆ ಅನ್ಸುತ್ತೆ ಅಷ್ಟು ದಿವಸದಲ್ಲಿ. ಸತ್ಯ ಹೇಳಿದ್ರೆ ಹಾಗೆ ಎಂತ ಇಲ್ಲ.
ಇನ್ಸ್ಪೈರ್ ಬೇಕು, ಬಿಕಾಸ್ ನಾವೇ ನಮಗೆ ಇನ್ಸ್ಪೈರ್ ಅಂದ್ರೆ ನನಗೆ ನನ್ನನ್ನೇ ಮುಖ ನೋಡಿ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾನು ನನ್ನ ಕನ್ನಡಿಯಲ್ಲಿ ಯಾವಾಗ ನೋಡ್ತೀನಲ್ಲ, ಯು ಆರ್ ನಾಟ್ ಈಸಿ, ಯು ಆರ್ ನಾಟ್ ಸೋ ಈಸಿ ಅಂದ್ರೆ ನಿಮ್ಮಲ್ಲಿ ಎಂತ ಉಂಟು ಅಂತ ನಾನೇ ನನ್ನ ಒಂದು ಕಾನ್ಫಿಡೆಂಟ್ ಅಂದ್ರೆ ನಾನು ಅಂದ್ರೆ ತುಂಬಾ ಇಷ್ಟ. ನಾನು ನನಗೇನೆ ನೋಡಿ ರಕ್ಷಿತಾ ಪ್ರೌಡ್ ಆಫ್ ಯು ಹೇಳ್ತೀನಿ. ವಿ ಆಲ್ ಪ್ರೌಡ್ ಆಫ್ ಯು ಆಫ್ ಕೋರ್ಸ್ ರಕ್ಷಿತಾ. ಥ್ಯಾಂಕ್ ಯು. ಸೊ ವಿಟಿ ನೋಡಿದಾಗ ಹೇಗೆ ಅನಿಸ್ತಾ, ಜರ್ನಿ ನೋಡಿದಾಗ ಹೇಗೆ ಅನಿಸ್ತಾ? ಆಕ್ಚುಲಿ ಆ ವಿಟಿಯಲ್ಲಿ ಎಲ್ಲ ತೋರಿಸಿದ್ದಾರೆ, ಓಕೆ. ಬಟ್ ಒಂದು ವಿಷಯ ಹೇಳ್ತೀನಿ, ನೀವು ಜಸ್ಟ್ 1 ನಿಮಿಷದ್ದು ವಿಟಿ ನೋಡಿದ್ದೀರಾ, ಬಟ್ ನಮ್ಮ 100 ದಿವಸದ ವಿಟಿ ಉಂಟಲ್ಲ, ಎಲ್ಲ ಹಾಕ್ಲಿಕ್ಕೆ ಆಗಲ್ಲ ಆ ಒಂದು ದಿವಸ. ಹೈಲೈಟ್ಸ್ ಮಾತ್ರ ನೋಡ್ಬೋದು. ಹೈಲೈಟ್ಸ್ ಮಾತ್ರ ನೋಡ್ಬೋದು. ಆ ಹಿಂದೆದು ಒಂದೊಂದು ಹೈಲೈಟ್ಸ್, ಒಂದೊಂದು ಪಾರ್ಟಲ್ಲಿ, ನಮ್ಮ ಒಂದೊಂದು ಆಕ್ಷನ್ ಅಲ್ಲಿ ಆ ಇಮೋಷನ್ಸ್, ಸ್ಟ್ರಗಲ್, ಅಪ್ ಅಂಡ್ ಡೌನ್, ಖುಷಿ, ನಗು, ಫುಲ್ ಒಂದು ಜಸ್ಟ್ ಸೀನಲ್ಲಿ 100 ಇಮೋಷನ್ ಉಂಟು ಅದರಲ್ಲಿ. ಸೊ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಆ ಜಸ್ಟ್ ವಿಟಿ ಅಷ್ಟು 1 ನಿಮಿಷ ಇದ್ರೆ ಕೂಡ ಅಲ್ಲಿ ಒಂದು 30-40 ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು ಆ ಜಸ್ಟ್ 1 ನಿಮಿಷದ ವಿಡಿಯೋದಲ್ಲಿ. ಸೊ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಅಂತ ಇಷ್ಟ? ರಘು ಅಣ್ಣ, ಮಾಲು ಅಣ್ಣ, ಗಿಲಿ, ಮಲ್ಲಮ್ಮ, ಸೂರಜ್ ಅವ್ರೆ, ಧನುಷ್, ಅಭಿಷೇಕ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಸದ್ಯಕ್ಕೆ ಇವತ್ತೇ ಯಾರು ಇದ್ದಾರೆ ಇಲ್ಲಿ? ಇವತ್ತೇ ರಘು ಅಣ್ಣ ಇದ್ದಾರೆ. ಯಾರ್ಯಾರಿಗೆ ಮೀನ್ ಸಾರು ತಿನ್ನಿಸ್ತೀರಾ ನಿಮ್ ಕೈಯಾರೆ ಮಾಡಿದ್ದು? ಗಿಲಿಗೆ ಮತ್ತೆ ರಘು ಅಣ್ಣಗೆ, ಮಲ್ಲಮ್ಮಗೆ ಮತ್ತೆ ಮಾಲು ಅಣ್ಣಗೆ. ಇವಾಗ ಡ್ರೆಸ್ ಸೆನ್ಸ್, ಮೇಕಪ್ ಇದೆಲ್ಲ ಎಷ್ಟು ಕಲ್ತಿದ್ದಾರೆ ರಕ್ಷಿತಾ ಅವರು ರಿಯಾಲಿಟಿ ಶೋ ಬಿಗ್ ಬಾಸ್ ಇಂದ? ಇದೆಲ್ಲ ಮಾಡಿದ್ದೀನಲ್ವಾ, ಇದೇ ನಾನಲ್ಲ ಅಂದ್ರೆ ಇದೆಲ್ಲ ನಿಮ್ಗೋಸ್ಕರ ಮಾಡಿ ಬಂದಿದ್ದೀನಿ ಅಷ್ಟೇ. ನಾನು ಎಂತ ಕಲೀಲಿಲ್ಲ. ಒಬ್ವಿಯಸ್ಲಿ ಇದೇ ಎಲ್ಲ ಮಾಡಿದ ನಂತರ ನನಗೆ ಮನೆಯಲ್ಲಿ ಹೋಗಿ ನೈಟಿ ಹಾಕ್ಬೇಕು ಅಷ್ಟೇ. ಸೊ ಎಂತ ಕಲೀಲಿಲ್ಲ ನಾನು. ನೈಟ್ ಇಷ್ಟನಾ? ಹಾ. ಈಗ ತುಂಬಾ ನಿದ್ದೆ ಬೇಕು ಅನ್ಸ್ತಾ ಇದೆಯಾ? ಜನರ ಮಧ್ಯೆ ಇರ್ಬೇಕು? ಹೌದು, ಜನರ ಮಧ್ಯದಲ್ಲಿ ಇರ್ಬೇಕು. ಅಥವಾ ಊರಿಗೆ ಹೋಗ್ಬೇಕು? ಊರಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಬೀಚ್ ಸೈಡಾ ಅಥವಾ ಹೆಂಗೆ ಪ್ಲಾನ್? ಹೆಂಗೆ ನೋಡ್ತೀನಿ ಫಸ್ಟ್. ಒಬ್ರೇ ಇದ್ದ ಅಭ್ಯಾಸ ಇಲ್ವಾ? ಅಂದ್ರೆ ನನಗೆ ಒಬ್ರೇ ಇರ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ಜನರು ಬೇಕು. ನನಗೆ ಜನರು ಜೊತೆಗೆ ಇರ್ಲಿಕ್ಕೆ ತುಂಬಾ ಇಷ್ಟ, ಲೈಕ್ ಜಾಯಿಂಟ್ ಫ್ಯಾಮಿಲಿ ಹಾಗೆ ತುಂಬಾ ಇಷ್ಟ ನನಗೆ. ಮನೆಯಲ್ಲಿ ಯಾರು ಗೊತ್ತ ಆಗ್ಬೇಕು, ಗಲಾಟೆ ಆದ್ರೆ ಪರವಾಗಿಲ್ಲ, ಮನೆಯಲ್ಲಿ ಜನ ಇರ್ಬೇಕು. ಈಗ ನಿಮ್ ಕೆಲವೊಂದು ಡೈಲಾಗ್ಸ್ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ತಾಳೆ ಈ ಹುಡುಗಿ, ಚಿಕ್ಕ ವಯಸ್ಸಾದ್ರು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಬಿಗ್ ಬಾಸ್ ಇಂದ ರಕ್ಷಿತಾ ಏನ್ ಕಲ್ತಿದ್ದಾರೆ ಇಷ್ಟು ದಿವಸ? ನಾನು ಎಂತ ಕಲಿತೀನಿ ಅಂದ್ರೆ, ನಮ್ಗೆ ಎಷ್ಟು ಸಿಟ್ಟು ಬಂದ್ರೆ ಕೂಡ ಮ್ಯಾಮ್, ಎಷ್ಟು ಒಂದು ಕೆಟ್ಟ ಸಿಚುವೇಶನ್ ಆದ್ರೆ ಕೂಡ ನಾವು ನಮ್ಮ ವ್ಯಕ್ತಿತ್ವನ ಕಲಿಬಾರ್ದು. ಅಂದ್ರೆ ಆ ವ್ಯಕ್ತಿತ್ವ ಯಾವಾಗ ನಮ್ಮ ಇದರಲ್ಲಿ ಇರ್ಬೇಕು. ಎಷ್ಟು ಕೆಟ್ಟ ಸಿಚುವೇಶನ್ ಬಂದ್ರೆ ಕೂಡ ಇದೇ ಮರಿಬಾರ್ದು ನಾವು ಇದೇ ಯಾವಾಗ ಇದೇ ಮಾಡ್ತೀವಿ, ನಾವು ಕೂಡ ಅಪೋಸಿಟ್ ಮಾಡ್ಲಿ, ಅವ್ರು ಹೇಗ ಮಾಡಿದ್ದಾರೆ ನಾವು ಕೂಡ ಹಂಗೇನೆ ಮಾಡೋಣ ಅಂತ ಹೋಗ್ತೀವಿ. ನೋ, ನೀವು ಹೇಗೆ ಇದ್ದೀರಾ ಹಂಗೇನೆ ಇರಿ ಅಷ್ಟೇ. ಹೇಗ ಕೂಡ ಇರ್ಲಿ ಪರಿಸ್ಥಿತಿ, ಸಿಚುವೇಶನ್. ಈಗ ತುಂಬಾ ಸತಿ, ಈಗ 12 ಸೀಸನ್ ನಾವು ನೋಡಿದೀವಿ, ಮುಗ್ದಿದೆ 12 ಸೀಸನ್. ಆದ್ರೂ ತುಂಬಾ ಜನಕ್ಕಿರೋದು, ತುಂಬಾ ಜನ ಹೇಳೋದು ಇದು ಸ್ಕ್ರಿಪ್ಟೆಡ್, ಕೆಲವೊಂದ್ಸತಿ ಇದ್ ಮಾಡ್ತಾರೆ. ಹೇಳ್ತೀನಿ ನಾನು ಇಲ್ಲಿಂದ ಹೋಗುವಾಗ ಒಂದು ಎರಡು ಜನ ಇದ್ದಾರೆ, ಎಂತ ಅದೇ ಸ್ಕ್ರಿಪ್ಟಿಂಗ್ ಇರ್ಬೋದಾ, ಸ್ಕ್ರಿಪ್ಟೆಡ್ ಇರ್ಬೋದಂತ. ಬಟ್ ನಾನು ನನ್ನ ತಾಯಿ ಮೇಲೆ ಆನೆ ಹಾಕ್ತೀನಿ. ನನಗೆ ಒಂದು ಬ್ರಹ್ಮಸ್ಥಾನ ಗೊತ್ತುಂಟ ನಿಮ್ಗೆ? ಪಡುಬಿದ್ರಿಯಲ್ಲಿ ಬ್ರಹ್ಮಸ್ಥಾನ ಉಂಟು, ಅದು ದೊಡ್ಡ ನಮ್ಗೆ ಇದೇ ಎಂತ ಇದೇ ಮಾಡಲ್ಲ, ಆಚೆ ಹಾಕಿ ಹೇಳ್ತೀನಿ, 1% ಕೂಡ ಸ್ಕ್ರಿಪ್ಟೆಡ್ ಅಲ್ಲ. ಇದೆ ಫುಲ್ಲು ರಿಯಾಲಿಟಿ ಶೋ. ನೀವು ಅನ್ಕೊಳ್ತೀರಾ ಜಗಳ ಹೇಗಾಗುತ್ತೆ, ಮಾತುಗಳು ಹೇಗಾಗುತ್ತೆ, ಎಲ್ಲ ಆಗೋದು ಹೇಗೆ ಗೊತ್ತುಂಟಾ? ನಾಮಿನೇಷನ್ ಅಲ್ಲಿ ಇವತ್ತೇ ನೋಡಿ, ನಾನು ನಿಮ್ಗೆ ಒಂದು ನಾಮಿನೇಷನ್ ಮಾಡುವಾಗ ರೀಸನ್ ನಾವು ಕೊಡ್ತೀವಿ ಅಲ್ವಾ? ನಾಮಿನೇಷನ್ ಮಾಡುವಾಗ, ಓ ಇವರು ಯಾಕೆ ನನಗೆ ಹಾಗೆ ಹೇಳಿದ್ರು, ಇವರು ಯಾಕೆ ನನಗೆ ಹೀಗೆ ಹೇಳಿದ್ರು ಅಂತ ಅಲ್ಲಿ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಗಲಾಟೆ ಆಗ್ಲಿಲ್ಲ ಅಂದ್ರೆ ಕೂಡ ಅವರು ಮನಸ್ಸಲ್ಲಿ ಇಡ್ತಾರೆ. ಒಂದು ಚಿಕ್ಕ ಒಂದು ರೀಸನ್ ಸಿಕ್ಕಿದ್ರೆ, ಚಿಕ್ಕ ಒಂದು ಆಗಿದ್ರೆ ಅದೇ ವಿಷಯ ಹೊರಗೆ ಬರುತ್ತೆ. ಸೊ ಗಲಾಟೆ ಹಂಗೆ ಆಗುದು. ಮತ್ತೆ ಒಂದೊಂದು ಸಿಚುವೇಶನ್ ಅಲ್ಲಿ ನಮ್ಗೆ ಮೆಣಸಿನಕಾಯಿ ಹಾಕ್ಲಿಕ್ಕೆ ಹೇಳ್ತಾರೆ. ಸೊ ಅವರಿಗೆ ಈಗೋ ಹಾಟ್ ಆಗುತ್ತೆ, ಓ ಇವರು ಹಾಗೆ ಯಾಕೆ ಹೇಳಿದ್ರು, ಇವರು ಯಾಕೆ ನನಗೆ ಚೂರಿ ಹಾಕಿದ್ರು, ಅಂದ್ರೆ ಅರ್ಥ ಆಯ್ತಾ, ಇವರು ಯಾಕೆ ಹಂಗೆ ಮಾಡಿದ್ರು. ಸೊ ಜಗಳ ಆಗುದು ನ್ಯಾಚುರಲ್ ಆಗಿ, ಚಟ್ಪುಟಿಕೆದಲ್ಲಿ ನಮ್ಗೆ ಒಂದೊಂದು ಟಾಸ್ಕ್ ಕೊಡ್ತಾರೆ. ಮತ್ತೆ ಗೇಮ್ಸ್ ಅಲ್ಲಿ ಇವತ್ತು ಒಬ್ವಿಯಸ್ಲಿ ಒಂದು ಟೀಮ್ ಇರುತ್ತೆ. ನಮ್ಗೆ ನಾವು ಹೇಗ ಕೂಡ ಆಡ್ತೀವಿ, ಓಕೆ, ಸಮ್ವೇರ್ ನಾವು ಸ್ವಲ್ಪ ರಾಂಗ್ ಆಗಿದ್ರೆ ಕೂಡ ನಾವು ಬಿಟ್ಕೊಡ್ತೀವಾ? ಇಲ್ಲ, ಅವರು ಬಿಟ್ಕೊಡ್ತಾರ. ಅವ್ರಿಗೆ ಗೊತ್ತುಂಟು ಅವರು ರಾಂಗ್ ಅಂತ, ಬಟ್ ಅವ್ರಿಗೆ ಬಿಟ್ಕೊಡ್ತಾರ? ಇಲ್ಲ. ಅಲ್ಲಿ ಗಲಾಟೆ ಆಗುದು,
ನೀನು ರಾಂಗ್ ಅಲ್ಲ, ಯಾಕೆ ಒಪ್ಪುದಿಲ್ಲ? ಸೊ ಹಾಗೆ ಗಲಾಟೆ ಆಗಿ ನ್ಯಾಚುರಲ್ ಗಲಾಟೆ ಆಗೋದು ಮ್ಯಾಮ್. ಕಿಚನಲ್ಲಿ ಕೂಡ ನಿಮಗೆ ಅನಿಸುತ್ತೆ, ಕಿಚನಲ್ಲಿ ನಾವು ಮಾಡುವಾಗ ಓ ಇಷ್ಟು ಪಾತ್ರೆ ಉಂಟು, ಒಂದು ಸತಿ ಬಂದು ಪಾತ್ರೆ ತುಳಿಲಿಲ್ಲ, ಅವರು ಚಾನ್ಸ್ ಉಂಟು. ಸೊ ಅದೇ ಒಂದು ಮನಸ್ಸಲ್ಲಿ ನಾವು ಇಡ್ತೀವಿ. ಎಲ್ಲೋ ನಾವು ನಾಮಿನೇಷನ್ನಲ್ಲಿ ಅದೇ ವಿಷಯ ತಗೊಳ್ಳಿ ಹೇಳ್ತೀವಿ, ಎಂತ ಮನೆ ಎಲ್ಲ ಟಾಸ್ಕ್ ಬಿಟ್ಟು ಬೇರೆ ಎಲ್ಲ ಕಾಣಿಸಲ್ಲ ಅಂತ. ಅದೇ ಯಾಕೆಂದ್ರೆ ನಾವು ಮನಸ್ಸಲ್ಲಿ ಇಡ್ತೀವಿ, ಒಂದೊಂದು ವಿಷಯ ನಾವು ನೋಟಿಸ್ ಮಾಡ್ತೀವಿ. ಓ ಇದೆ ಅವರ ಒಂದು ವ್ಯಕ್ತಿತ್ವ ನಾವು ನೋಡ್ತೀವಿ, ನಡೆ ನುಡಿ ನೋಡ್ತೀವಿ. ಓ ಎಂತ ಮಾಡ್ತಾರೆ ಇವತ್ತು, ಅಲ್ಲಿ ಪಾತ್ರೆ ಉಂಟು, ತುಳಿತಾ ಇದ್ದಾರಾ, ಮನಸ್ಸಿಂದ ತುಳಿತಾ ಇದ್ದಾರಾ, ಗುಡಿಸ್ತಾ ಇದ್ದಾರಾ, ಅದೆಲ್ಲ ಇಡ್ತೀವಿ ಅಲ್ವಾ. ನಾಮಿನೇಷನ್ಗೆ ಎಲ್ಲ ಹೇಳ್ಬಿಡ್ತೀವಿ, ಅಲ್ಲಿ ಗಲಾಟೆ ಆಗೋದು. ಸೊ ಗಲಾಟೆ ರಿಯಲ್ ನ್ಯಾಚುರಲೇ, 1% ಕೂಡ ಸ್ಕ್ರಿಪ್ಟೆಡ್ ಅಲ್ಲ. ಅದೇ ನಾನು ಒಂದು 100% ಇಂದ ಅದೇ ಹೋಗಿದ್ರೆ ನಿಮ್ಗೆ ಗೊತ್ತಾಗೋದು ಮ್ಯಾಮ್. ಅದೇ ನಾನು ಹಾಗೆ. ಓಕೆ, ಜಗಳ ಮಾಡಿದಾಗ ಏನೋ ಒಂದು ಟಾಕ್ ವಾರ್ ತರ ಆಗುತ್ತಲ್ವಾ, ಸೊ ಆ ಟೈಮ್ನಲ್ಲಿ ಏನ್ ತಲೆಯಲ್ಲಿ ಓಡ್ತಾ ಇರುತ್ತೆ ರಕ್ಷಿತಾ? ಜಗಳ ಆಗಿದ್ರೆ ಜಗಳ ಮಾಡ್ತಾರೆ ನೀವು, ಆಯ್ತು ಜಗಳ ಮುಗ್ದ್ಬಿಡ್ತಾ ಆ ಟೈಮಲ್ಲಿ, ಅದಾದ್ಮೇಲೆ ನಾನು ಕೇಳ್ತಿರೋದು ಆದ್ಮೇಲೆ ಎಂತ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವರ ಹತ್ರ ಒಂದು ಜಗಳ ಮಾಡಿದ್ರೆ ಇವತ್ತೇ ಅರೆ ಮತ್ತೆ ಇರುವುದು ನಾವು ಒಂದೇ ಮನೆಯಲ್ಲಿ, ಮುಖ ನೋಡ್ಲೇಬೇಕು, ಒಂದು ಗುಂಪಲ್ಲಿ ಕುತ್ಕೊಳ್ತಾರೆ. ಇವತ್ತೇ ಅಲ್ಲಿ ಹೋಗಿ ನನಗೆ ಹೋಗ್ಲಿಕ್ಕೆ ಕುತ್ಕೊಳ್ಲಿಕ್ಕೆ ಕಂಫರ್ಟೇಬಲ್ ಅನ್ಸಲ್ಲ, ನಾನು ಅವ್ರು ಇಲ್ಲಿದ್ದಾರಲ್ವಾ, ನಾನು ಹೋಗಿ ಅಲ್ಲಿ ಕುತ್ಕೊಳ್ತೀನಿ ಅಂದ್ರೆ ನಾವು ಅಲ್ಲಿಂದ ಪಾಸ್ ಆಗ್ತೀವಿ, ಇಲ್ಲಿಂದ ಪಾಸ್ ಆಗ್ತೀವಿ. ಓ ಇವತ್ತೆ ಅವರು ಇದ್ದಾರೆ, ಸ್ವಲ್ಪ ಮುಚ್ಕಾರ ಆಗುದು. ಯಾರ ಜೊತೆಗೆ ಜಗಳ ಮಾಡಿದ್ದಾರಲ್ವಾ ಅವರ ಜೊತೆಗೆ ಅಲ್ಲಿಗೆ ಹೋಗಿ ಕುತ್ಕೊಳ್ಳುದು. ಇವತ್ತೆ ಅವರಿಗೆ ನಾನು ನಾಮಿನೇಟ್ ಮಾಡಿದ್ದೀನಿ, ಅವರಿಗೆ ನಾಮಿನೇಟ್ ಮಾಡಿದ ನಂತರ ನಾವು ಕುತ್ಕೊಳ್ದ್ರೆ ಅವ್ರು ಇಲ್ಲೇ ಇರ್ತಾರಲ್ವಾ, ಸ್ವಲ್ಪ ಹೋಗಿ ಅಲ್ಲಿ ಕುತ್ಕೊಳ್ಳುದು. ಯಾಕಂದ್ರೆ ಇದೇ ಬೇಡ ಇವತ್ತೆ ಐ ಟು ಐ ಕಾಂಟ್ಯಾಕ್ಟ್, ಬಿಕಾಸ್ ಒಂದು ಸ್ವಲ್ಪ ಮುಚ್ಕಾರ ಆಗುತ್ತೆ, ನಮಗೆ ಒಂದು ಶೈನೆಸ್ ಆಗುತ್ತೆ ಆಗ ನಂತರ. ಬಟ್ ನಮ್ಮ ಹೇಗಂದ್ರೆ ಮ್ಯಾಮ್ ಒಂದು ಹೇಳ್ತೀನಿ, ನಮ್ಮ ಮನೆ ಎಷ್ಟು ಪಾಸಿಟಿವ್ ಇತ್ತಂದ್ರೆ, ನಮ್ಮ ಮನೆ ನಾವು ಎಷ್ಟು ಗಲಾಟೆ ಮಾಡ್ತೀವಿ ಮ್ಯಾಮ್, ರೇಂಜ್ ಅಲ್ಲಿ ನಾವು ಗಲಾಟೆ ಮಾಡ್ತೀವಿ ಅಂದ್ರೆ ನಾವು ಮುಖ ನೋಡ್ಲಿಕ್ಕೆ ಇಷ್ಟಪಡಲ್ಲ, ಹಂಗೆ ಗಲಾಟೆ ಮಾಡ್ತೀವಿ. ಬಟ್ ರಾತ್ರಿ ಆಗ್ಲಿ ಬೆಳಿಗ್ಗೆ ತನಕ ನಾವು ಒಂದೇ ತಟ್ಟೆದಲ್ಲಿ ಊಟ ಮಾಡುದು. ಹಾಗೆ ನಾವು ಎಲ್ಲರೂ ಎಂತ ಪರ್ಸನಾಲಿಟಿ ಮ್ಯಾಮ್ ಗೊತ್ತುಂಟ, ಮನಸ್ಸಲ್ಲಿ ಎಂತ ಇಡಲ್ಲ, ಬಡ 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 ತುಂಬಾ ಮಾತಾಡ್ತೀವಿ, ಕೆಟ್ಟ ಹೇಳ್ಬಿಡ್ತೀವಿ, ಬಟ್ ಮನಸ್ಸಲ್ಲಿ ಇರಲ್ಲ. ಸೊ ನಾವು ಜಗಳ ಆಗಿದ್ರೆ ಕೂಡ ನಮ್ಗೆ ಒಂದು ಸಮಾಧಾನ ಉಂಟಲ್ವಾ, ಸ್ವಲ್ಪ ಟೈಮ್ ನಂತರ ನಾವೇ ಸಮಾಧಾನ ಆಗ್ತೀವಿ, ಒಟ್ಟಾಗಿ ಜಾಲಿ ಆಗಿ ಮಾತಾಡ್ತೀವಿ. ಮತ್ತೆ ಒಂದೊಂದು ಟಾಸ್ಕ್ ಅಲ್ಲಿ ಆಗ್ಲಿ ಒಂದೇ ಟೀಮ್ ಆಗ್ತೀವಿ ನಾವು. ಸೊ ಅಲ್ಲಿ ಹೆಂಗ್ ಕಾಂಪ್ರಮೈಸ್ ಆಗುತ್ತೆ. ಇವತ್ತೆ ನನ್ನ ಮತ್ತೆ ಫಾರ್ ಎಕ್ಸಾಂಪಲ್ ರಾಶಿಕಾ ಅವರ ಒಂದು ಜಗಳ ಆಯಿತು ಅಂತ ಅನ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಗೇಮ್ ಅಲ್ಲಿ ನಾವು ಟೀಮ್ ಅಂದ್ರೆ ನಾವು ಒಳ್ಳೆ ಇಡ್ತೀವಿ. ಲೈಕ್ ಅವರಿಗೆ ಅವರು ಬೇಕೆ, ಅವರಿಗೆ ನಾನು ಪ್ರಾಣ, ನನಗೆ ಅವರು ಪ್ರಾಣ, ಹಾಗೆ. ಸೊ ಅದೇ ಒಂದು ಮನೆ ಹಾಗೆ ಅಂದ್ರೆ ನಮ್ಮ ರಿಯಲ್ ಮನೆ ಹೇಗ ಉಂಟು ಸೇಮ್ ಅದೇ ಫೀಲಿಂಗೇ ಮ್ಯಾಮ್. ಬಟ್ ಅದೇ ಒಂದು ಉಂಟಲ್ವಾ ನಮ್ಮ ಇದೇ ಇದಲ್ವಾ, ಇದೇ ಮತ್ತೆ ಅದೇ ಮನೆಯಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಬಟ್ ಅಲ್ಲಿ ನಿಮಗೆ ಒಂದು 30-40 ವರ್ಷದ ಎಕ್ಸ್ಪೀರಿಯನ್ಸ್ ನಿಮಗೆ ಜಸ್ಟ್ 3 ತಿಂಗಳಲ್ಲಿ ಸಿಗುತ್ತೆ. ಈಗ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಏಜ್ ಮ್ಯಾಟರ್ ಆಗಲ್ಲ, ಸೊ ಎಲ್ಲಾ ಏಜ್ ಗ್ರೂಪ್ ಅವರು ಬಂದಿರ್ತಾರೆ. ಸೊ ನಿಮ್ಗೆ ಏನಾದ್ರು ಒಂದು ಫೀಲ್ ಇತ್ತಾ, ಅಂದ್ರೆ ನಾನು ತುಂಬಾ ಚಿಕ್ಕವಳು, ನನ್ನ ಕನ್ಸಿಡರ್ ಮಾಡಿರ್ಬೋದು ಅಂದ್ರೆ? ಹೌದು, ಬಟ್ ನಾನು ಅಲ್ಲಿ ಹೋಗಿದ್ದಿ, ನಿಮ್ಗೆ ಗೊತ್ತುಂಟ ಏಜ್ ಮ್ಯಾಟರೇ ಆಗಲ್ಲ ಅಲ್ಲಿ. ಮತ್ತೆ ನಮ್ಮ ಪ್ರೊಫೆಷನ್ ಉಂಟಲ್ವಾ ಅದೇ ಕೂಡ ಮ್ಯಾಟರ್ ಆಗಲ್ಲ. ಯಾಕೆಂದ್ರೆ ಒಂದು ಸತಿ ಅಂದ್ರೆ ಅವರು ಎಂತ ಕೆಲಸ ಮಾಡ್ತಾರೆ, ಆಕ್ಟಿಂಗ್, ನಾವು ಎಂತ ಕೆಲಸ, ನಮ್ಮ ಕೆಲಸ ಆಗ್ಲಿ ಅವರ ಮೇಲೆ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಕೂಡ ಮ್ಯಾಮ್ ಅಲ್ಲಿ ಕಂಟೆಸ್ಟೆಂಟ್ ಅವರು ಬಿಗ್ ಬಾಸ್ ಮನೆಗೆ ಒಂದು ಸತಿ ಹೋಗ್ ನಂತರ ಎಲ್ಲ ಕಂಟೆಸ್ಟೆಂಟ್ ಈಕ್ವಲೇ, ಯಾರು ದೊಡ್ಡವರು ಚಿಕ್ಕವರಲ್ಲ, ಯಾರ್ದು ಕೆಲಸ ದೊಡ್ಡ ಚಿಕ್ಕ ಅಲ್ಲ, ಯಾರು ಹಂಗೆ ಅಲ್ಲ, ಎಲ್ಲರೂ ಒನ್ನೆ. ಸೊ ಅದೇ ಕಾನ್ಫಿಡೆನ್ಸ್ ನನಗೆ ಇತ್ತು, ಅದೇ ನನಗೆ ನನ್ನ ಮೇಲೆ ಇದೆ ಇತ್ತು, ಯಾರು ಚಿಕ್ಕ ದೊಡ್ಡ ಅಲ್ಲ, ಎಲ್ಲರೂ ಒಂದೇ. ಸೊ ನಾನು ಯಾಕೆ ನಾನು ಅದೇ 1% ಕೂಡ ನನ್ನ ತಲೆಯಲ್ಲಿ ಇರಲಿಲ್ಲ. ಅದೇ ನಾನು ಕಾನ್ಫಿಡೆಂಟ್ ಆಗಿ ನನ್ನಾಗೇನೆ ಇದ್ದೀವಿ. ಚಿಲ್. ಸೊ ಲಾಸ್ಟ್ ನೆಕ್ಸ್ಟ್ ಹೋಗೋರ್ಗೆ ಏನು ಅಡ್ವೈಸ್ ಕೊಡ್ತೀರಾ? ಹೋಗುವವರಿಗೆ ಅಡ್ವೈಸ್ ಕೊಡ್ತೀನಿ ಅಂದ್ರೆ ನಿಮ್ಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಎಷ್ಟು ದೂರ ಕೂಡ ನೀವು ಹೋಗ್ಬೋದು, ಎಷ್ಟು ಸಕ್ಸಸ್ ಕೂಡ ನೀವು ಮಾಡ್ಬೋದು. ನಮಗೆ ನಮ್ಮ ಮೇಲೆ ಒಂದು ನಂಬಿಕೆ, ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಓಕೆ, ಲೈಕ್ ರಕ್ಷಿತಾ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಉಂಟು, ಹಂಗೆ. ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಇಂಪಾರ್ಟೆಂಟ್ ಅಂತಂದ್ರೆ ಫಸ್ಟ್ ರನ್ನರ್ ಅಪ್ ಆಗಿದ್ದೀರಾ, ವೆರಿ ಆಲ್ ದಿ ಬೆಸ್ಟ್ ರಕ್ಷಿತಾ. ನೀವೇನೇನ್ ಕನ್ಸ್ ಕಂಡಿದ್ದೀರಾ ಎಲ್ಲ ಅದು ನನಸಾಗ್ಲಿ ಅಂತ ಆಶಿಸ್ತಾ, ಒಳ್ಳೆ ಆಫರ್ಸ್ ನಿಮ್ಮನ್ನ ಹುಡ್ಕೊಂಡು ಬರ್ಲಿ. ಮೇ ಬಿ ಪ್ಲಾನ್ಸ್ ಇದೆ ಅಂತ ಅನ್ಸುತ್ತೆ, 1-2 ದಿನ ಬಿಟ್ಟು ನಿಮ್ಮನ್ನೆಲ್ಲ ಅಪ್ರೋಚ್ ಮಾಡ್ತಾರೆ ಅಂತ ಆಶಿಸ್ತಾ, ವೆರಿ ಆಲ್ ದ ಬೆಸ್ಟ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇದು ರಕ್ಷಿತಾ ಅವ್ರ ಮಾತು. ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ತುಂಬಾನೇ ನಮ್ ಜೊತೆ ಮಾತಾಡಿದ್ರು, ಪಾಠ ಮಾಡಿದ್ರು. ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತೊಬ್ಬ ಸ್ಪರ್ಧಿ ರಘು ನಮ್ಮನ್ನ ಜಾಯ್ನ್ ಆಗ್ತಾರೆ.